ವಿಚಾರವನ್ನು ಧರ್ಮಗಳನ್ನು ತಿಳಿಸುವಾಗ ಹೇಳ್ತಾರೆ. ಸ್ನಾನ ಇದು ಪ್ರತಿಯೊಬ್ಬರಿಗೂ ಅವಶ್ಯ ಕರ್ತವ್ಯ. ಅದರಲ್ಲೂ ವಿಶೇಷವಾಗಿ ಸ್ತ್ರೀಯರ ಸ್ನಾನದ ಕ್ರಮವನ್ನು ಅನೇಕ ಸ್ಮೃತಿಗಳು ನಮಗೆ ತಿಳಿಸಿವೆ. ಸ್ನಾನ ಯಾಕೆ ಅವಶ್ಯಕ ಅಂತ ಅನ್ನೋದನ್ನು ಮೊದಲಿಗೆ ಸ್ಮೃತಿಗಳಲ್ಲಿ ಹೇಳ್ತಾರೆ. ಸ್ನಾನ ಅಂದ್ರೇ ಶುದ್ಧಿಯನ್ನು ಸಂಪಾದನೆ ಮಾಡಿಕೊಳ್ಳೋದು ಅಂತ ಅರ್ಥ. ಸ್ನಾ ಶೌಚೆ, ಸ್ನಾನ ಕ್ರಿಯಾಪದ, ಸ್ನಾತಿ ಅಂತ ನಡೀತದೆ. ಅದಕ್ಕೆ ಶುದ್ಧಿಯನ್ನು ಪಡೆಯೋದು ಅಂತ ಅರ್ಥ ಇದೆ. ಏನು ಶುದ್ಧಿ ಅದರಿಂದ ಆಗ್ತದೆ ಅಂದರೆ ಏನು ಹೇಳ್ತಾರೆ? ನೈರ್ಮಲ್ಯಂ ಭಾವಶುದ್ಧಿಶ್ಚ ವಿನಾ ಸ್ನಾನಂ ನ ಜಾಯತೆ ತಸ್ಮಾತ್ ಮನೋವಿಶುದ್ಧ್ಯರ್ಥಂ ಸ್ನಾನಮಾದೋ ವಿಧೀಯತೆ. ಸ್ನಾನದ ವಿಧಾನವನ್ನು ಯಾಕೆ ಮಾಡಿದ್ದಾರೆ? ಸ್ನಾನ ಮಾಡದೇ ಇದ್ದರೆ ಯಾವುದೇ ಧರ್ಮದಲ್ಲಿ ಅವನಿಗೆ ಅರ್ಹತೆ ಇಲ್ಲ. ಸ್ನಾನವಾಗುವ ತನಕ ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರಬಹುದು, ಇಲ್ಲ ಅಂತ ಅಲ್ಲ. ಆದರೆ ಸಂಧ್ಯಾ ವಂದನೆ, ಪೂಜಾ, ಅಡಿಗೆ ಮುಂತಾದ ವಿಶೇಷವಾದ ಧರ್ಮಗಳಲ್ಲಿ ಸರ್ವಥಾ ಅವರಿಗೆ ಅಧಿಕಾರವಿಲ್ಲ ಅನ್ನೋದಕ್ಕಾಗಿ ಸ್ನಾನ ಇದು ಎಲ್ಲ ಕ್ರಿಯೆಗಳಿಗೆ ಅರ್ಹತೆಯನ್ನು ತಂದುಕೊಡುವ, ಅವಶ್ಯವಾಗಿ ಮಾಡಲೇಬೇಕಾಗಿರತಕ್ಕಂತಹ ಒಂದು ಧರ್ಮ ಅಂತ ಹೇಳ್ತಾರೆ. ಮೊದಲಿಗಂತೂ ಶಾರೀರಿಕವಾದ ಶುದ್ಧಿ ಅದರಿಂದ ಆಗ್ತದೆ, ಅದಂತೂ ಸ್ವತಃ ಸಿದ್ಧ. ಅದರ ಜೊತೆಗೆ ಭಾವಶುದ್ಧಿಯೂ ಆಗ್ತದೆ ಅಂತ ಹೇಳ್ತಾರೆ. ಭಾವ ಅಂದರೆ ಮನಸ್ಸು ಅಂತ ಅರ್ಥ. ಸ್ನಾನ ಮಾಡೋದರಿಂದ ಮಾನಸಿಕವಾದ ಶುದ್ಧಿಯನ್ನು ಸಂಪಾದನೆ ಮಾಡಲಿಕ್ಕೆ ಸಾಧ್ಯವಾಗ್ತದೆ. ಹಾಗಾದರೆ ನೋಡಿರಿ, ಬರೀ ನಾವು ನೀರನ್ನು ಮೈ ಮೇಲೆ ಹಾಕಿಕೊಂಡ್ರೆ ದೇಹ ಸ್ವಚ್ಛವಾಯಿತು, ಅದರಿಂದ ಮನಸ್ಸು ನಿರ್ಮಲವಾಗಲಿಲ್ಲ. ಮನಸ್ಸು ನಿರ್ಮಲವಾಗಬೇಕಾದ್ರೆ ಸ್ನಾನ ಮಾಡುವಾಗ ಚಿಂತನೆಯಾದರೆ ಮಾತ್ರ ಭಾವಶುದ್ಧಿ ಸಂಪನ್ನವಾಗ್ತದೆ. ಹಾಗಾದರೆ ಭಾವಶುದ್ಧಿ, ಮಾನಸಿಕವಾದ ಶುದ್ಧಿ ಬರೋದಿಲ್ಲ. ಬಾಹ್ಯವಾದ ಸ್ನಾನದಿಂದ, ಅರ್ಥಾತ್ ನೀರನ್ನು ಹಾಕಿಕೊಳ್ಳೋದರಿಂದ ದೇಹ ಮಾತ್ರ ಶುದ್ಧವಾಗ್ತದೆ. ಆದರೆ ಸ್ನಾನ ಮಾಡುವಾಗ ಚಿಂತನೆ ಮಾಡೋದರಿಂದ ಅಂತರ್ಯಾಮಿಯಾದ ಬಿಂಬರೂಪಿಯಾದ ಪರಮಾತ್ಮನಿಗೆ ಅಭಿಷೇಕ ಅಂತ ಚಿಂತನೆ ಮಾಡಿದಾಗ ಆ ಸ್ನಾನ, ಜಲದ ಅಭಿಮಾನಿಗಳಾದ ದೇವತೆಗಳು ನಿಯಾಮಕವಾದ ಭಗವದ್ರೂಪವನ್ನು ಸ್ಮರಣೆ ಮಾಡಿ ನಾವು ಸ್ನಾನ ಮಾಡಿದಾಗ ಅದರಿಂದ ಭಾವಶುದ್ಧಿಯಾಗ್ತದೆ ಅಂತ ಹೇಳ್ತಾರೆ. ಹೀಗೆ ಒಂದು ಕೆಲಸ ಮಾಡಬೇಕಾದರೆ ಎರಡು ಪ್ರಯೋಜನಗಳು ಸಿದ್ಧಿಸ್ತವೆ ಅಂತಾದರೆ, ಹಾಗಾದರೆ ಎರಡು ಪ್ರಯೋಜನಗಳು ಹೇಗೆ ಸಿದ್ಧವಾಗ್ತದೆ ಆ ರೀತಿಯಾಗಿ ನಾವು ಕೆಲಸ ಮಾಡಬೇಕು. ಇಲ್ಲೇ ಹೋದರೆ ಒಂದೇ ಸಿದ್ಧಿಸ್ತದೆ ಅನ್ನೋದಕ್ಕಾಗಿ ನೈರ್ಮಲ್ಯಂ ಭಾವಶುದ್ಧಿಶ್ಚ ವಿನಾ ಸ್ನಾನಂ ನ ಜಾಯತೆ. ನೈರ್ಮಲ್ಯವೂ ಬರಬೇಕು, ಭಾವಶುದ್ಧಿಯೂ ಸಂಪನ್ನವಾಗಬೇಕು. ಅವೆರಡೂ ಸಂಪನ್ನವಾಗಬೇಕಾದರೆ ಬರೀ ಮೈ ಮೇಲೆ ನೀರು ಹಾಕ್ಕೊಂಡ್ರೆ ಇಷ್ಟೇ ಆಗುವುದಿಲ್ಲ. ಸ್ನಾನ ಮಾಡುವಾಗ ಮಾನಸಿಕವಾದ ಮತ್ತೊಂದು ಚಿಂತನೆ ಇರ್ತದೆ. ಆ ಚಿಂತನೆಯಿಂದ ಮನಸ್ಸು ಶುದ್ಧವಾಗ್ತದೆ. ಮೈ ಮೇಲೆ ನೀರು ಬೀಳೋದರಿಂದ ದೈಹಿಕವಾದ ಶುದ್ಧಿಯೂ ಸಂಪನ್ನವಾಗ್ತದೆ. ಹೀಗೆ ಸ್ನಾನದಿಂದ ಸಂಪಾದನೆ ಮಾಡಬೇಕಾದದ್ದು ಎರಡು. ಆದರೆ ನಾವು ಒಂದೇ ಮಾಡ್ತೇವೆ, ಅದನ್ನು ಬೇಡ ಅಂತ ಸ್ಮೃತಿಕಾರರು ನಮಗೆ ತಿಳಿಸ್ತಾರೆ. ಮಾನಸಿಕವಾಗಿ ಧ್ಯಾನ ಮಾಡಿದಾಗ ನೀರು ಎಲ್ಲಿಂದ ಬಂತು? ಆ ನೀರು ಬರೀ ಜಡವಾದ ನೀರಿಷ್ಟೇ ಅಲ್ಲ, ಅದರ ಒಳಗೆ ಅಭಿಮಾನಿಗಳಾದ ದೇವತೆಗಳಿದ್ದಾರೆ. ಭಗವಂತ ನಿಯಾಮಕನಾಗಿ ಆ ನೀರಿನಲ್ಲಿ ಇದ್ದಾನೆ. ರಸೋಹಮಪ್ಸು ಕೌಂತೆಯ, ಕೃಷ್ಣ ಪರಮಾತ್ಮ ಗೀತೆಯಲ್ಲಿ ಹೇಳ್ತಾನೆ, ನಾನು ನೀರಿನಲ್ಲಿ ರಸ ಆಗಿದ್ದೇನೆ ಅಂತ ಹೇಳ್ತಾನೆ. ಅಂಥ ಪರಮಾತ್ಮ ಆ ನೀರಿನಲ್ಲಿರುವ ಭಗವದ್ರೂಪಗಳು ನಮ್ಮ ದೇಹದ ಒಳಗೆ ಇರುವ ಬಿಂಬರೂಪ, ಅವೆರಡಕ್ಕೆ ಐಕ್ಯ ಚಿಂತನೆ ಮಾಡುವುದು ಏನಿದೆಯಲ್ಲ, ಇದು ನಿಜವಾದ ಸ್ನಾನ. ಆ ತರಹದ ಸ್ನಾನದಿಂದ ಭಾವಶುದ್ಧಿ ಸಂಪನ್ನವಾಗ್ತದೆ ಅಂತ ನಮಗೆ ತಿಳಿಸ್ತಾರೆ. ಆದ್ದರಿಂದಾಗಿ ಮನೋವಿಶುದ್ಧ್ಯರ್ಥಂ ಸ್ನಾನ ಮಾಡೋ ವಿಧೀಯತೆ. ಆದ್ದರಿಂದಾಗಿ ಪ್ರಥಮ ಇದು ದೈಹಿಕ ಶುದ್ಧಿಯಾಗಿ ಆಗ್ತದೆ, ಆದರೆ ಮಾನಸಿಕ ಶುದ್ಧಿಯನ್ನು ಸಂಪಾದನೆ ಮಾಡುವುದಕ್ಕಾಗಿ ಸ್ನಾನವನ್ನು ವಿಧಾನ ಮಾಡಿದ್ದಾರೆ ಅಂತ ಹೇಳ್ತಾರೆ. ನಮ್ಮ ದೇಹದಲ್ಲಿ ಗೊತ್ತು ಎಷ್ಟು ಹೊಲಸಿದೆ ಅಂತ. 9 ಛಿದ್ರಗಳಿಂದ ಆ ನವರಂಧ್ರಗಳು, ಅಲ್ಲದೇನೆ ರೋಮಕೂಪಗಳು, ಲಕ್ಷ ಲಕ್ಷ ರೋಮಕೂಪಗಳು. ಆ ರೋಮಕೂಪಗಳಿಂದ 9 ರಂಧ್ರಗಳಿಂದ ಹೊಲಸು ಬರ್ತಾನೇ ಇರ್ತದೆ. ನಮ್ಮ ಕಣ್ಣಿಗೆ ಕಾಣಿಸಿದರೆ ಅದು ನಮ್ಮದು ಅಂತ ಅನ್ನೋದಕ್ಕಾಗಿ ಹೊಲಸಲ್ಲ ಅಂತ ನಾವು ತಿಳಿದಿರ್ತೇವೆ. ಆ ಎಲ್ಲ ಹೊಲಸು ಹೋಗಬೇಕಾದರೆ ಸ್ನಾನವಿಲ್ಲದೆ ಸರ್ವಥಾ ಸಾಧ್ಯವಿಲ್ಲ ಅಂತ ಸ್ಮೃತಿಗಳಲ್ಲಿ ನಮಗೆ ತಿಳಿಸ್ತಾರೆ. ಹಗಲು ರಾತ್ರಿ 24 ಗಂಟೆ ಈಗ ಒಂದು ರಂಧ್ರ ಬಿದ್ದಿರುವ ಒಂದು ಗಡಿಗೆಯಲ್ಲಿ ನಾವು ನೀರು ಹಾಕಿದರೆ ಏನಾಗ್ತದೆ? ಆ ನೀರು ಯಾವಾಗಲೂ ಸೋರ್ತಾನೇ ಇರ್ತದೆ. ಎಷ್ಟು ಸಣ್ಣ ರಂಧ್ರ ಇದ್ದರೂ ಸಹ ರಂಧ್ರದಿಂದ ಸೋರ್ತಾನೇ ಇರ್ತದೆ ಸಣ್ಣಕ್ಕೆ. ಹಾಗೆ ಈ ಛಿದ್ರಗಳಿಂದ ಹೊಲಸು ಸೋರ್ತಾ ಇರ್ತದೆ. ಸ್ನಾನ ಮಾಡುವ ಮೂಲಕ ಆ ಎಲ್ಲ ಹೊಲಸು ದೂರ ಹೋಗಿ ನಮ್ಮ ದೇಹ ಶುದ್ಧವಾಗ್ತದೆ. ದೇವರ ಪೂಜೆ ಮಾಡಲಿಕ್ಕೆ ವ್ಯಕ್ತಿ ಅರ್ಹನಾಗ್ತಾನೆ ಅಂತ ಅನ್ನೋದಕ್ಕಾಗಿ ಪ್ರಾತಃ ಕಾಲದಲ್ಲಿ ಆ ಸ್ನಾನದ ವಿಧಾನವನ್ನು ಮಾಡಿದ್ದಾರೆ. ಅಲ್ಲದೇನೆ ಸ್ನಾನ ಮಾಡೋದರಿಂದ 10 ತರಹದ ಲಾಭಗಳಿವೆ ಅಂತ ಹೇಳ್ತಾರೆ. ಯಾವ ಲಾಭವನ್ನು ನಾವು ಪಡೆದಿದ್ದೇವೆ ನಮ್ಮ ಅನುಭವಕ್ಕೆ ಬರಬೇಕಲ್ಲ. ಸ್ನಾನ ಮಾಡಿದ್ವಿ ನಿಜ, ಆದರೆ ಸ್ನಾನ ಮಾಡೋದರಿಂದ ಏನು ಲಾಭ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ
ಆ ಲಾಭ ನಮಗೆ ಬರ್ತಾ ಇದೆಯಾ? ಹಾಗಾದರೆ ನಾವು ಸ್ನಾನ ಮಾಡಿದ್ದೀವೋ ಇಲ್ಲೋ ಅಂತ ಅನ್ನೋದು ನಮಗೆ ಅರ್ಥವಾಗ್ತದೆ. ಗುಣ ದಶ ಸ್ನಾನಪರಸ್ಯ ಸಾಧೋ, ಇದು ಯಾರಿಗೂ ಹೇಳಿದ್ದಲ್ಲ, ಒಬ್ಬ ಸಜ್ಜನನಿಗೆ ಸಾಧುವಿಗೆ ಸಂಬೋಧನೆ ಮಾಡಿ ಗುರುಗಳು ಹೇಳ್ತಾ ಇದ್ದಾರೆ. ಸ್ನಾನ, ಆ ಸ್ನಾನದಿಂದ 10 ತರಹದ ಗುಣಗಳು ಮತ್ತು ಲಾಭಗಳು ಅದರಿಂದ ಇವೆ ಅಂತ ಹೇಳ್ತಾರೆ. ಒಂದು ರೂಪಂಚ, ಸ್ನಾನ ಮಾಡದೇ ಇರೋಕ್ಕಿಂತ ಮೊದಲಿಗೆ ಅವನ ಮುಖ ನೋಡ್ಬೇಕು, ತಮ್ಮ ಮುಖ ನೋಡ್ಬೇಕು, ತೋರಿಸ್ಬೇಡ ಮುಖ ಅಂತ ಅಂತಾರೆ. ಅದೇ ಸ್ನಾನವಾದ ಮೇಲೆ ರೂಪಂಚ, ಆ ಹೊಲಸೆಲ್ಲ ತೊಳೆದು ಹೋಗಿರ್ತದೆ ಅನ್ನೋದಕ್ಕಾಗಿ ರೂಪ ಮತ್ತೆ ಹೊಸದಾಗಿ ಬರ್ತದೆ. ರೂಪಂಚ ತೇಜಸ್ಸು ಬರ್ತದೆ, ಶರೀರಕ್ಕೆ ಬಲ ಸಿಗ್ತದೆ. ಎದ್ದ ಕೂಡಲೇ ಬಲ ಇರೋದಿಲ್ಲ ಮನುಷ್ಯನಿಗೆ, ಸ್ನಾನವಾದ ಕೂಡಲೇ ಮನುಷ್ಯನಿಗೆ ಬಲ ಬರ್ತದೆ. ಆ ತರಹದ ಬಲವನ್ನು ತಂದುಕೊಡ್ತದೆ. ಶೌಚಂ, ಶುದ್ಧಿಯನ್ನು ತಂದುಕೊಡ್ತದೆ. ಆಯುಷ್ಯ ಸಂಪಾದಕವಾಗಿದೆ ಅಂತ ಹೇಳ್ತಾರೆ ಸ್ನಾನ. ಸಕಾಲದಲ್ಲಿ ಸ್ನಾನ ಮಾಡೋದರಿಂದ ವಿಶಿಷ್ಟವಾದ ಆಯುಷ್ಯ ಅವನಿಗೆ ಬರ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಆಯುಷ್ಯಂ ಆರೋಗ್ಯಂ, ಸ್ನಾನದಿಂದ ಆರೋಗ್ಯವೂ ಇದೆ ಅಂತ ಹೇಳ್ತಾರೆ. ಆಯುಷ್ಯಂ ಆರೋಗ್ಯಂ ಅಲೋಲುಪತ್ವಂ, ಮನುಷ್ಯನ ಮನಸ್ಸು ಚಂಚಲವಾಗೋದಿಲ್ಲ. ಹಾಗೆ ಮಾಡಲ ಹೀಗೆ ಮಾಡಲ, ಏನು ಮಾಡಿದರೆ ಸರಿ, ಈ ತರಹದ ಚಾಂಚಲ್ಯ ನಮ್ಮಲ್ಲೆಲ್ಲ ಇದೆಯಲ್ಲ. ಮತ್ತು ಆಸೆ, ಲೋಲುಪತನ, ಆಸೆ ಬರುಕುತನ ಅಂತ ಅಂತಾರಲ್ಲ, ಆ ತರಹದ ಆಸೆ ಬರುಕುತನ, ಯಾವಾಗಲೂ ಆಸೆಯಿಂದ ಇರೋದು, ಆ ತರಹದ ಭಾವನೆ ದೂರವಾಗ್ತದೆ ಅಂತ ಹೇಳ್ತಾರೆ. ಇನ್ನೊಂದು ಪ್ರಧಾನವಾಗಿ ಹೇಳ್ತಾರೆ, ದುಸ್ವಪ್ನ ಘಾತಶ್ಚ, ಏನು ಕೆಟ್ಟ ಸ್ವಪ್ನಗಳು ಕನಸುಗಳು ಬಿದ್ದಿರ್ತದಲ್ಲ, ಆ ಕೆಟ್ಟ ಕನಸುಗಳು ಒಳ್ಳೆ ಸ್ನಾನದಿಂದ, ಪ್ರಾತಃ ಕಾಲದ ಸ್ನಾನದಿಂದ ನಷ್ಟವಾಗಿ ಹೋಗ್ತವೆ ಅಂತ ಹೇಳ್ತಾರೆ. ಗಂಗಾದಿ ನದಿಗಳ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡ್ತೇವೆ, ಭಗವಂತನ ರೂಪದ ಸನ್ನಿಧಾನವನ್ನು ಪ್ರಾರ್ಥನೆ ಮಾಡ್ತೇವೆ, ಅಲ್ಲಿ ವರುಣ ಮುಂತಾದ ಅಭಿಮಾನಿ ದೇವತೆಗಳ ಸನ್ನಿಧಾನವನ್ನು ಚಿಂತನೆ ಮಾಡ್ತೇವೆ. ಅಂಥ ಪರಮ ಪವಿತ್ರವಾದ ಜಲದಿಂದ ನಾವು ಸ್ನಾನ ಮಾಡಿದಾಗ ಇಷ್ಟೆಲ್ಲ ಪ್ರಯೋಜನಗಳು ನಮಗೆ ಸಿದ್ಧಿಸ್ತದೆ ಅಂತ ಹೇಳ್ತಾರೆ. ದುಸ್ವಪ್ನ ಘಾತಶ್ಚ ತಪಶ್ಚ ಮೇಧಾ, ಮೇಧಾ ಸಂಪತ್ತು ಅವನಿಗೆ ಬೆಳೀತದೆ ಅಂತ ಹೇಳ್ತಾರೆ. ಸಕಾಲದಲ್ಲಿ ಸ್ನಾನ ಮಾಡೋದರಿಂದ ಮೇಧಾಶಕ್ತಿ, ಅರ್ಥಾತ್ ಹೊಸದಾದ ಆಲೋಚನೆ ಮನಸ್ಸಿಗೆ ಬರೋದು. ನಾವು ಏನು ಕೇಳಿರ್ತೇವೆ ಅದೇ ನಮ್ಮ ಮನಸ್ಸಿಗೆ ಬರೋದಿಲ್ಲ, ಹೊಸದು ಬರೋದಂತೂ ದೂರ. ಆದರೆ ಸಕಾಲ ಸ್ನಾನ ಮಾಡೋದರಿಂದ ಮೇಧಾ ಸಂಪತ್ತು ಬೆಳೀತದೆ ಅಂತ ಹೇಳ್ತಾರೆ. ಹೊಸ ಆಲೋಚನೆಗಳು ನಮಗೆ ತೋರ್ತವೆ ಅಂತ ಅನ್ನೋದಕ್ಕಾಗಿ ಸ್ನಾನ ಮಾಡಬೇಕು. ತಪಶ್ಚ, ಸ್ನಾನವಾದ ಮೇಲೆ ನಾವೇನು ವ್ರತ ನಿಯಮ ಉಪವಾಸ ಮುಂತಾದವುಗಳನ್ನು ಮಾಡ್ತೇವೆ, ಸತ್ಕರ್ಮಗಳನ್ನು ಮಾಡ್ತೇವೆ, ಆ ಸತ್ಕರ್ಮ ಸರಿಯಾದ ಫಲವನ್ನು ಕೊಡ್ತದೆ ಅಂತ ಅನ್ನೋದಕ್ಕಾಗಿ ಈ ತರಹದ 10 ತರಹದ ಪ್ರಯೋಜನಗಳಿವೆ ಅಂತ ಅನ್ನೋದಕ್ಕಾಗಿ ಪ್ರಾತಃ ಕಾಲದಲ್ಲಿ ಸ್ನಾನ ಮಾಡಬೇಕು ಅಂತ ಅನ್ನೋದನ್ನು ತಿಳಿಸ್ತಾರೆ. ಮಹಾಸ್ವಾಮಿಗಳು ನಮ್ಮೆಲ್ಲರ ಕಡೆಯಿಂದ ಪ್ರತಿಜ್ಞೆ ಮಾಡಿಸಿದ್ದಾರೆ. ಊಟ ಮಾಡುವಾಗ ಮೌನ, ಸ್ನಾನ ಮಾಡುವಾಗ ಮೌನ, ಯಜ್ಞ ಮಾಡುವಾಗ ಮೌನ, ಪೂಜೆ ಮಾಡುವಾಗ ಮೌನ, ವ್ರತ ನಿಯಮಗಳನ್ನು ಮಾಡುವಾಗ ಮೌನ. ಒಟ್ಟಾರೆ ಯಾವುದೇ ದೇವತೆಗಳ ಪೂಜೆ, ದೇವರ ಪೂಜೆಯನ್ನು ನಾವು ಮಾಡ್ತಾ ಇದ್ದೀವಿ ಅಂತಾದರೆ ಆ ದೇವರ ಎದುರಿಗೆ ನಾವು ಕುಳಿತುಕೊಂಡು ಬಿಟ್ಟಿದ್ದೇವೆ. ನಾನು ದೇವರು ಮಾತಾಡ್ತಾ ಇದ್ದೇವೆ. ನಾನು ದೇವರು ಮಾತಾಡಬೇಕಾದ್ರೆ ಇನ್ನೊಬ್ಬರ ಜೊತೆಗೆ ಮಾತಾಡಿದರೆ ನಮ್ಮ ಸಣ್ಣತನವನ್ನು ತೋರಿಸಿದ ಹಾಗೆ ಆಗ್ತದೆ. ಮನೆಗೆ ದೊಡ್ಡವರು ಬಂದಿರ್ತಾರೆ, ಅವರ ಜೊತೆಗೆ ಮಾತಾಡ್ತಾ ಇದ್ರೆ ಮಕ್ಕಳು ಬಂದು ಮಾತಾಡಿದರೆ ಏನು ಹೇಳ್ತೇವೆ? ದೊಡ್ಡವರು ಮಾತಾಡಬೇಕಾದ್ರೆ ಸಣ್ಣವರು ತೂರಬಾರದು ಅಂತ ಗೊತ್ತಿದೆಯಲ್ಲ ನನಗೆ, ಬೇಕಾದಷ್ಟು ಸಲ ಹೇಳ್ತೀನಲ್ಲ, ಯಾಕೆ ಹಾಗೆ ಮಾಡ್ತಾ ಇದ್ದಿ ಅಂತ ಬಾಯಿಯಿಂದ ಅವನಿಗೆ ಹೇಳ್ತೇವೆ. ಆದರೆ ದೇವರು ನಾನು ಕೊಡುತ್ತಿದ್ದೇವೆ, ನಾನು ದೇವರ ಸ್ತೋತ್ರವನ್ನು ಮಾಡ್ತಾ ಇದ್ದೇನೆ. ಅದು ಯಾವುದೇ ಇರಲಿ, ದಾಸರು ಬರೆದ ಪದ್ಯದಿಂದಲೋ ಜ್ಞಾನಿಗಳು ಬರೆದ ಸ್ತೋತ್ರದಿಂದಲೋ ಯಾವುದೋ ಸ್ತೋತ್ರ, ಅಂತೂ ಸ್ತೋತ್ರವೇ. ಆ ಶಬ್ದ ರಾಶಿಯಿಂದ ಆ ದೇವರ ಸ್ತೋತ್ರವನ್ನು ನಾವು ಮಾಡ್ತಾ ಇದ್ದೇವೆ, ದೇವರ ಜೊತೆಗೆ ಮಾತಾಡ್ತಾ ಇದ್ದೇವೆ. ದೇವರ ಸ್ತೋತ್ರ ಮಾಡೋದು ಅಂತಂದರೆ ಬೇರೆ ಏನೂ ಅಲ್ಲ. ನನ್ನ ಎದುರಿಗೆ ಆ ಕಲಶದಲ್ಲಿಯೋ ಅಥವಾ ಆ ಪಟದಲ್ಲಿಯೋ ನಾವೇನು ಪೂಜೆಗಾಗಿ ಅಂತ ಇಟ್ಕೊಂಡಿದ್ದೇವೆ, ಅಲ್ಲಿ ದೇವರಿದ್ದಾನೆ ಅಂತ ನಾವು ಚಿಂತನೆ ಮಾಡಿ ಆ ದೇವರ ಜೊತೆಗೆ ಮಾತಾಡ್ತಾ ಇದ್ದೇವೆ. ನಾವು ಸ್ತೋತ್ರ ಮಾಡೋದು ಅಂದರೆ ಬೇರೆ ಏನೂ ಅಲ್ಲ. ನನ್ನ ಎದುರಿಗೆ ನೀನು ಕುಳಿತಿದ್ದಿ, ಸನ್ನಿಹಿತನಾಗಿದ್ದಿ, ನೀನು ನನಗೆ ಕಾಣ್ತಾ ಇಲ್ಲ ನಿಜ, ಆದರೆ ನೀನು ಅಲ್ಲಿದ್ದಿ, ಆ ವಿಶ್ವಾಸ ಏನು ನೋಡಿ ಅನ್ನೋದಕ್ಕಾಗಿ ಅದನ್ನು ಶ್ರದ್ಧಾ ಅಂತ ಕರೆದಿದ್ದಾರೆ. ಯದ್ಯಪಿ ಆ ಚಿತ್ರದಲ್ಲಿ ಅಥವಾ ಮೂರ್ತಿಯಲ್ಲಿ, ಪ್ರತಿಮೆಯಲ್ಲಿ, ಕಲಶದಲ್ಲಿ ದೇವರಿದ್ದಾನೆ, ಆದರೆ ದೇವರು ನಮಗೆ ಕಾಣಿಸ್ತಾ ಇಲ್ಲ, ಆದರೆ ದೇವರು ಇದ್ದೇ ಇದ್ದಾನೆ ಅಂತ ಅನ್ನೋ ವಿಶ್ವಾಸ ನಮಗಿದೆ. ಆ ವಿಶ್ವಾಸದಿಂದ ದೇವರ ಜೊತೆಗೆ ಮಾತಾಡೋದೇನಿದೆಯಲ್ಲ ಅದೇ ಸ್ತೋತ್ರ. ನೀನೆಷ್ಟು ದೊಡ್ಡವನು ಅಂತ ಅವನಿಗೆ ನಾವು ಹೇಳ್ತೀವಲ್ಲ ಅದೇ ಸ್ತೋತ್ರ. ಹೀಗಾಗಿ ದೇವರ ಸ್ತೋತ್ರ ಮಾಡೋದು ಅಂದರೆ ದೇವರ ಜೊತೆಗೆ ಮಾತಾಡೋದು, ಬೇರೆ ಏನೂ ಅಲ್ಲ. ಹೀಗೆ ನಾನು ದೇವರ ಜೊತೆಗೆ, ಸರ್ವೋತ್ತಮನಾದ ಪರಮಾತ್ಮನ ಜೊತೆಗೆ ಅತ್ಯಂತ ಅಜ್ಞನಾದ, ಅತ್ಯಂತ ಅಲ್ಪನಾದ ನಾನು ಮಾತಾಡ್ತೇನೆ. ಮಾತಾಡಿದರೆ ದೇವರಿಗೆ ಕೇಳ್ತಾ ಕೂತಿರ್ತಾನೆ ತನ್ನ ಸ್ತೋತ್ರವನ್ನು. ಹೀಗೆ ದೇವರು ನಾನು ಮಾಡಿದ ಅತ್ಯಲ್ಪವಾದ ಸ್ತೋತ್ರವನ್ನು ಕೇಳ್ತಾ ಇರಬೇಕಾದರೆ
ನಾನೇ ಇನ್ನೊಬ್ಬರ ಜೊತೆಗೆ ಮಾತಾಡಿದರೆ? ನಾವು ಮತ್ತೊಬ್ಬರಿಗೆ ಬೈತೇವೆ ಮಾತಾಡಬೇಡ ಮಧ್ಯದಲ್ಲಿ ಅಂತ. ಆದರೆ ದೇವರ ಸ್ತೋತ್ರ ಮಾಡುವಾಗ ನಾನೇ ಇನ್ನೊಬ್ಬರ ಜೊತೆಗೆ ಮಾತಾಡಿದರೆ ದೇವರು ಅದನ್ನು ಸಹಿಸುವುದಿಲ್ಲ. ಯಾಕೆಂದರೆ ನಮ್ಮ ಸಾಧನೆ ಕಡೆಗೆ ನಮ್ಮ ಸಾಧನೆಯನ್ನು ಮುಂದುವರಿಸಬೇಕು ಅಂತ ಭಗವಂತನ ಅಪೇಕ್ಷೆ ಇರ್ತದೆ. ನಾನು ಮಾತಾಡಿದರೆ ದೇವರಂತ ನನ್ನ ಕಡೆಗೆ ಲಕ್ಷ್ಯ ಇಲ್ಲ. ಇವನಿಗೆ ಸಾಧನೆ ಮಾಡಬೇಕು ಅಂತ ಇವನಿಗೆ ಅಪೇಕ್ಷೆ ಇಲ್ಲ, ಇವನಿಗೆ ಅರ್ಹತೆ ಇಲ್ಲ ಅಂತ ಹೇಳಿ ದೇವರು ಶಾಪ ಕೊಡ್ತಾರೆ. ದೇವರು ಇಷ್ಟೇ ಅಲ್ಲ, ಆ ಪ್ರತಿಮೆಯಲ್ಲಿ ಅಂತರ್ಯಾಮಿಯಾದ ದೇವತೆಗಳೇನಿರ್ತಾರಲ್ಲ ಆ ದೇವತೆಗಳು ಶಾಪ ಕೊಟ್ಟು ಬಿಡ್ತಾರೆ ಅನ್ನೋದಕ್ಕಾಗಿ ಜಪ ಮಾಡುವಾಗ, ಪಾರಾಯಣ ಮಾಡುವಾಗ, ದೇವರ ಪೂಜೆ ಮಾಡುವಾಗ, ಊಟ ಮಾಡುವಾಗ, ಯಜ್ಞ ಮಾಡುವಾಗ, ಇನ್ನೊಂದು ಅರ್ಥದಲ್ಲಿ ಅಡುಗೆ ಮಾಡುವಾಗಲೂ ಮಾತಾಡಬೇಕು ಇನ್ನೊಬ್ಬರ ಜೊತೆ. ಆದಷ್ಟು ನಿಯಮವನ್ನು ಪಾಲನೆ ಮಾಡಬೇಕು. ಅತಿ ಅನಿವಾರ್ಯವಾದಾಗ ಬೇರೆ, ಅತಿ ಅನಿವಾರ್ಯವಾದಾಗ ಬೇರೆ, ಆದರೆ ಆದಷ್ಟು ನಿಯಮಗಳನ್ನು ಪಾಲನೆ ಮಾಡಬೇಕು. ಯಾಕೆ ಅದು ಒಂದು ಪೂಜೆ ಅಂತ ನಾವು ಮಾಡ್ತಾ ಇದ್ದೀವಿ. ಅಡಿಗೆ ಅಂತ ಯಾವ ದಾರ್ಶನಿಕರು ಕಂಡಿಲ್ಲ, ಯಾವ ಋಷಿಗಳು ಅದನ್ನು ಅಡಿಗೆ ಅಂತ ಅನ್ನೋದಿಲ್ಲ. ಅದು ದೇವರ ನೈವೇದ್ಯಕ್ಕಾಗಿ ಮಾಡುವ ಒಂದು ಸುಂದರವಾದ ಪೂಜೆ ಅಂತ ಎಲ್ಲ ಋಷಿಗಳು ನಮಗೆ ಬೋಧನೆ ಮಾಡಿದ್ದಾರೆ, ಹಾಗೇನೆ ತಿಳಿದಿದ್ದಾರೆ. ಅನ್ನೋದಕ್ಕಾಗಿಯೇ ಭೀಮಸೇನ ದೇವರು ತಯಾರಾಗ್ತಾರೆ, ನಲಮಹಾರಾಜ ಅದಕ್ಕೆ ತಯಾರಾಗಿದ್ದಾರೆ. ಅದು ದೇವರ ಪೂಜೆ ಅಂತ ಅಡಿಗೆ ಮಾಡುವುದು. ಹೀಗಾಗಿ ಹಾಗೆ ಅಡಿಗೆ ಮಾಡುವಾಗಲೂ ಸಹ ಹೆಚ್ಚು ಮಾತನಾಡದೆ ದೇವರ ಸ್ತೋತ್ರವನ್ನೇ ಮಾಡ್ತಾ ಆ ಕೆಲಸಗಳನ್ನು ಮಾಡಬೇಕು. ಹಾಗೆ ಸ್ನಾನ ಮಾಡೋದು ಸಹ ದೇವರ ಅಭಿಷೇಕ ಅಂದರೆ ಅದೊಂದು ಪೂಜೆನೇ ಅಲ್ಲ. ಹೀಗಾಗಿ ಸ್ನಾನ ಮಾಡುವಾಗಲೂ ಸಹ ಮಾತನಾಡಬಾರದು ಅಂತ ಅಂತಾರೆ. ವಿಚಿತ್ರ, ನಾವು ಮಾತಾಡಬಾರದು ಅಂತ ಕೆಲವು ಸಲ ಸಂಕಲ್ಪ ಮಾಡ್ಕೊಂಡಿರ್ತೇವೆ, ಆದರೆ ಯಾರೋ ಬಂದು ಮಾತಾಡಿಸ್ತಾರೆ, ನಮಗೆ ಗೊತ್ತಾಗೋದಿಲ್ಲ ನಾನು ಸಂಕಲ್ಪ ಮಾಡಿದ್ದೇನೆ ಅಂತ, ನಾವು ಮಾತನಾಡಿಬಿಡ್ತೇವೆ. ದೇವರು ಹೇಗೆ ಹೊಂದಿಸ್ತಾನಂತಂದರೆ, ನನಗೆ ನನ್ನ ಕಡೆಯಿಂದ ಧರ್ಮ ಮಾಡಿಸಬಾರ್ದು ಅಂತ ಇದ್ದರೆ ಆ ಸಂದರ್ಭದಲ್ಲಿ ಅನಿವಾರ್ಯವಾಗಿ ನಾನು ಯಾರ ಜೊತೆಗೆ ಮಾತಾಡಲೇಬೇಕಲ್ಲ ಅಂಥವರನ್ನೇ ಕಳಿಸಿಬಿಡ್ತಾರೆ. ಮೌನದಿಂದಿರ್ಲಿಕ್ಕಾಗೋದಿಲ್ಲ ಅವಾಗ ಮೌನದಿಂದಿದ್ದರೆ ಆಮೇಲೆ ನಮ್ಮ ಗತಿ ಏನಾಗ್ತದೆ ಅಂತ ಗೊತ್ತು ಅನ್ನೋದಕ್ಕಾಗಿ ಆ ಸಂದರ್ಭದಲ್ಲಿ ಮಾತಾಡಲೇಬೇಕು, ನಾನು ಮೌನವನ್ನು ಮುರಿಲೇಬೇಕು ಅಂಥವರ ದೇವರು ಕಳಿಸಿಬಿಡ್ತಾರೆ. ಯಾಕೆ ನಮ್ಮ ಪುಣ್ಯ ಇಲ್ಲ ಅಂತ ಅನ್ನೋದಕ್ಕಾಗಿ ಇಲ್ಲಿ ಅಂತೂ ಆ ಕಡೆಗೆ ಗಮನ ಇರಬೇಕು ಅಂತ ಅನ್ನೋದನ್ನು ಮಾತ್ರ ನಮಗೆ ತಿಳಿಸ್ತಾರೆ. ಹೀಗಾಗಿ ಸ್ಮೃತಿಗಳಲ್ಲಿ ಹೇಳ್ತಾರೆ, ಸ್ನಾತುಸ್ತು ವರುಣ ತೇಜ ಹರೇ ತಸ್ಮಾನ್ ನವ್ಯಾಹರೇ. ಸ್ನಾನ ಮಾಡಬೇಕಾದ್ರೆ ಮಾತಾಡಬಾರ್ದಂತೆ, ಮಾತನಾಡಿದರೆ ವರುಣ, ಆ ಜಲಕ್ಕೆ ಅಭಿಮಾನಿಯಾದ ವರುಣ ಏನಿದ್ದಾನಲ್ಲ ಶಾಪ ಕೊಡ್ತಾನಂತೆ. ಶಾಪ ಕೊಟ್ಟು ನಮ್ಮ ತೇಜಸ್ಸು ಕಳೆದು ಬಿಡ್ತಾನೆ, ನಮ್ಮ ತೇಜಸ್ಸು ಹಾಳಾಗಲಿ. ತೇಜಸ್ಸು ಅಂದರೆ ಅದು ಪುಣ್ಯದಿಂದ ಲಬ್ಧವಾದ ತೇಜಸ್ಸು, ನಮ್ಮ ಪ್ರಭಾವವೇ ಹಾಳಾಗಿ ಹೋಗಲಿ ಅಂತ ಹೇಳಿ ವರುಣ ಶಾಪ ಕೊಟ್ಟು ಬಿಡ್ತಾನೆ. ವರುಣನಿಗೆ ಸಿಟ್ಟು ಬರ್ತದೆ, ಯಾಕೆಂದರೆ ವರುಣನಿಗೆ ಅದು ಬಹಳ ಪ್ರೀತಿ. ವರುಣ ಅಭಿಮನ್ಯಮಾನವಾದದ್ದು ಜಲ, ಆ ಜಲದ ಒಳಗೆ ಇರುವ ಭಗವಂತ ಅವನು ಬಿಂಬರೂಪಿಯ ಜೊತೆಗೆ ಐಕ್ಯವನ್ನು ಹೊಂದುತ್ತಾ ಇರುವ ಒಂದು ಸುಂದರವಾದ ಅದೊಂದು ಸಂದರ್ಭ. ಆ ಸಂದರ್ಭದಲ್ಲಿ ನಾವು ಮಾತನಾಡಿಬಿಟ್ರೆ ಅದು ವರುಣನಿಗೆ ಅವಮಾನ, ಅದು ದೇವರಿಗೆ ಅವಮಾನ ಅಂತ ಹೇಳಿ ವರುಣ ನಮ್ಮ ತೇಜಸ್ಸನ್ನು ಅರ್ಥಾತ್ ನಮ್ಮ ಪುಣ್ಯವನ್ನು ಹಾಳು ಮಾಡಿಬಿಡ್ತಾನೆ. ಪುಣ್ಯ ಬರದೇ ಇರುವ ಹಾಗೆ ವರುಣ ಮಾಡ್ತಾನೆ. ತಸ್ಮಾತ್ ನವ್ಯಾಹರೇತ್, ಆದ್ದರಿಂದಾಗಿ ಮಾತನಾಡಬಾರದು ಅಂತ ನಮಗೆ ತಿಳಿಸ್ತಾರೆ. ಈ ನಿಯಮದಿಂದ ಸ್ನಾನ ಮಾಡಬೇಕು. ವಿಶೇಷವಾಗಿ ಸ್ನಾನ ಮಾಡಬೇಕಾದರೆ ಪುರುಷ ಸೂಕ್ತ ಮುಂತಾದ ವೇದ ಮಂತ್ರಗಳನ್ನು ಹೇಳಿದ್ದಾರೆ. ಆದರೆ ಸ್ತ್ರೀಭಿ ಶೂದ್ರೈಶ್ಚ ಕರ್ತವ್ಯಂ ಮಂತ್ರವರ್ಜಂ ವಿಗಾಹನಂ. ಸಾಮಾನ್ಯವಾಗಿ ವೇದ ನಿಷೇಧ ಮಾಡಿದ್ದಾರೆ, ಆದ್ದರಿಂದಾಗಿ ವೇದ ಮಂತ್ರಗಳನ್ನು ಪಠನೆ ಮಾಡದೆ ಗಂಗಾದಿ ನದಿಗಳ ಸ್ಮರಣೆಯನ್ನು ಮಾಡ್ತಾ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಹೇಗೆ ನಿಮಗೆಲ್ಲರಿಗೂ ಸಿದ್ಧವಾದದ್ದು, ನೀವೆಲ್ಲರೂ ಮಾಡ್ತೀರಿ. ಆದರೆ ಇದು ಸ್ಮೃತಿಗಳಲ್ಲಿ ಬಂದಿದೆ ಅಂತ ಗೊತ್ತಾದಾಗ, ಋಷಿಗಳು ಇವುಗಳನ್ನು ಉಲ್ಲೇಖ ಮಾಡಿದ್ದಾರೆ ಅಂತ ಗೊತ್ತಾದಾಗ ಆ ಕರ್ಮದ ಬಗ್ಗೆ ಮತ್ತಿಷ್ಟು ಗೌರವ ಬರ್ತದೆ. ಯದ್ಯಪಿ ನಾವು ಅನೂಚಾನವಾಗಿ ನಾನು ಹೀಗೆ ಮಾಡ್ತಿದ್ದೇನೆ ಅಷ್ಟೇ, ಆದರೆ ಇದು ಯಾಕೆ ನಾವು ಮಾಡ್ತಾ ಇದ್ದೇವೆ? ಇದನ್ನು ಋಷಿಗಳು ಉಲ್ಲೇಖ ಮಾಡಿದ್ದಾರೆ, ಹೀಗೆ ಮಾಡಬೇಕು ಅಂತ ಹೇಳಿದ್ದಾರೆ, ಹಾಗಾದರೆ ಋಷಿಗಳು ಹೇಳಿದ ಹಾಗೇನೆ ನಾನು ಮಾಡ್ತಾ ಇದ್ದೇನೆ ಅಂತ ನಮ್ಮ ಮನಸ್ಸಿಗೆ ಅನಿಸಿದಾಗ ನಾವು ಮಾಡುವ ಆ ಸಣ್ಣ ಪುಟ್ಟ ಧರ್ಮಗಳ ಬಗ್ಗೆ ಗೌರವ ಬರ್ತದೆ, ಮತ್ತಿಷ್ಟು ಶ್ರದ್ಧೆಯಿಂದ ಅವುಗಳನ್ನು ಮಾಡಲಿಕ್ಕೆ ಅನುಕೂಲವಾಗ್ತದೆ ಅನ್ನೋದಕ್ಕಾಗಿ ಕೂರ್ಮ ಪುರಾಣದಲ್ಲಿ ಬಂದಿರತಕ್ಕಂತಹ ಮಾತು. ಮತ್ತೆ ಋಷಿಗಳೇ ಹೇಳೋದು ಆ ಮಾತನ್ನು ಹೇಗೆ ಮಾಡಬೇಕು ಅಂತಂದರೆ, ಸ್ತ್ರೀಭಿ ಶೂದ್ರೈಶ್ಚ ಕರ್ತವ್ಯಂ ಮಂತ್ರವರ್ಜಂ ವಿಗಾಹನಂ. ಮಂತ್ರವಿಲ್ಲದೆ ಸ್ನಾನ ಗಂಗಾದಿ ನದಿಗಳ ಸ್ಮರಣೆಯನ್ನು ಮಾಡ್ತಾ ಸ್ನಾನ ಮಾಡಬೇಕು. ಹೇಗೆ ಸ್ನಾನ ಅಂದರೆ ವ್ಯಾಘ್ರಪಾದ ಸ್ಮೃತಿ ಅಂತ ಮತ್ತೊಂದು ಸ್ಮೃತಿ. ವ್ಯಾಘ್ರಪಾದ ಅಂತ ಋಷಿಗಳು, ಆ ಋಷಿಗಳು ನಿರ್ಮಾಣ ಮಾಡಿದ ಒಂದು ಸ್ಮೃತಿ, ಬಹಳ ಸುಂದರವಾದ ಸ್ಮೃತಿ ಇದೆ. ಆ ಸ್ಮೃತಿಯಲ್ಲಿ ಹೇಳ್ತಾರೆ ಹೇಗೆ ಸ್ನಾನ ಮಾಡಬೇಕು ಅಂತ ಅಂದರೆ, ಪತಿವ್ರತಾ ಸ್ತ್ರೀಯರು ಸಶಿರಸ್ನಾನಂ ನಿತ್ಯಮೇವ ವಿವರ್ಜಯೇ, ನಿತ್ಯವೂ ಶಿರಸ್ನಾನವನ್ನು ಮಾಡಬಾರದು ಅಂತ ಹೇಳಿ ವ್ಯಾಘ್ರಪಾದರು ನಮಗೆ ಆ ವಿಧಾನವನ್ನು ಮಾಡ್ತಾರೆ. ವೇದವ್ಯಾಸ ದೇವರು ಮಾಡಿದ ವಿಧಾನವೇ, ಆದರೆ ಋಷಿಗಳ ವಿಧಾನ ಮಾಡ್ತಾರೆ.
ಹಾಗಾದರೆ ಹೇಗೆ ಸ್ನಾನ ಅಂದರೆ ಆಸ್ಯಸ್ಯ ಕ್ಷಾಲನಂಬಿ ತತ್ವ, ಮುಖವನ್ನು ಮಾತ್ರ ತೆಗೆದುಕೊಂಡು ಕಂಠಸ್ನಾನವನ್ನು ಮಾತ್ರ ಸ್ತ್ರೀಯರು ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಮಾಡಬೇಕಾದ್ರೆ ಜಲೆ ನೀರಿನಲ್ಲಿರಬೇಕಾದ್ರೆ ಗಂಗಾದಿ ನದಿಗಳಲ್ಲಿ ಸ್ನಾನ ಮಾಡುವಾಗ ಶಿರಸ್ನಾನವನ್ನು ಮಾಡಬೇಕು. ಮಹಾನದಿಗಳು ನದಿಗಳಿಗೆ ಹೋದಾಗ ಸ್ನಾನ ಮಾಡೋದಾದರೆ ಸಶಿರಸ್ನಾನವನ್ನೇ ಮಾಡಬೇಕು, ಕಂಠಸ್ನಾನ ಅಲ್ಲ. ಪ್ರಸಂಗಗಳನ್ನು ಹೇಳ್ತಾರೆ, ಯಾವ ಯಾವ ಪ್ರಸಂಗದಲ್ಲಿ ಶಿರಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಆದರೆ ನಿತ್ಯ ಶಿರಸ್ನಾನವನ್ನು ಪುರುಷರಿಗೆ ಹೇಗೆ ವಿಧಾನ ಮಾಡಿದ್ದಾರೆ ಹಾಗೆ ವಿಧಾನ ಮಾಡಿಲ್ಲ. ಪುರುಷರು ಶಿರಸ್ನಾನವನ್ನು ಮಾಡದೇ ಹೋದರೆ ಅವರು ಮಡಿ ಬರೋದಿಲ್ಲ, ಮಡಿಯಾಗೋದಿಲ್ಲ. ಆದರೆ ಯಾರಿಗೆ ಜ್ವರ, ನೆಗಡಿ, ಕೆಮ್ಮು ಮುಂತಾದ ರೋಗಗಳಿಂದ ಬಳಲ್ತಾ ಇದ್ದಾರೆ ಅವರಿಗೆ ಕಂಠಸ್ನಾನವನ್ನು ವಿಶೇಷವಾದ ಬೇರೆ ಬೇರೆ ಸ್ನಾನವನ್ನು ಹೇಳಿದ್ದಾರೆ. ಅತೀ ಅಶಕ್ತರಾದವರಿಗೆ ಬಟ್ಟೆಯಿಂದ ಒರೆಸಿಕೊಳ್ಳೋದು, ಆರ್ದ್ರ ವಸ್ತ್ರದಿಂದ ಮಾರ್ಜನೆ ಮಾಡಿಕೊಳ್ಳೋದು ದೇಹವನ್ನು, ಅದೇ ಸ್ನಾನ ಅಂತ ಹೇಳಿದ್ದಾರೆ. ಅದಕ್ಕಿಂತಲೂ ಹೆಚ್ಚು ಸ್ನಾನ ಮಾಡಬಾರ್ದು. ಯಾಕೆಂದರೆ ದೇಹವನ್ನು ಮುಖ್ಯವಾಗಿ ಕಾಪಾಡಿಕೊಳ್ಳೋದು. ನಮಗೆ ಆ ಕಡೆಗೂ ಗಮನ ಇಲ್ಲ. ಈ ಕಡೆಗೆ ದೇಹದ ಸಂರಕ್ಷಣೆಯನ್ನೂ ಮಾಡಿಕೊಳ್ಳಿಕ್ಕೆ ನಾವು ಸಿದ್ಧರಾಗ್ತಾ ಇಲ್ಲ, ಆ ಕಡೆಗೆ ಧರ್ಮದ ರಕ್ಷಣೆಯೂ ಇಲ್ಲ. ಹಾಗೆ ಮಧ್ಯದಲ್ಲಿ ನಾವು ಇದ್ದು ಬಿಟ್ಟಿದ್ದೇವೆ. ಅದು ಏನೋ ಹೇಳ್ತಾರಲ್ಲ ಅಘರ್ಕಾನ ಘಾಟಕ ಅಂತ. ಹಾಗೆ ಈ ಕಡೆಗೆ ಧರ್ಮದ ಸಂಪಾದನೆಯೂ ಇಲ್ಲ, ದೇಹದ ಸಂರಕ್ಷಣೆಯೂ ಇಲ್ಲ. ಆ ಅವಸ್ಥೆಯಲ್ಲಿ ನಾವಿದ್ದೇವೆ. ಇಲ್ಲಿ ಒಂದು ಅವಸ್ಥೆಯನ್ನು ದಾಟಿ ಬಂದಿದ್ದೇವೆ, ಇಲ್ಲ ಅಂತ ಅಲ್ಲ. ಆದರೆ ಧರ್ಮದ ಸಂರಕ್ಷಣೆಯನ್ನು ಮಾಡಿಕೊಳ್ಳೋದಕ್ಕಾಗಿ ವಿಶೇಷವಾಗಿ ದೇಹದ ಕಡೆಗೆ ನಾವು ಗಮನ ಕೊಡಬೇಕು. ಯಾರು ಏನೇ ಅನ್ನಲಿ, ಅವನು ನೋಡ್ರಿ ಸ್ನಾನ ಮಾಡೋದಿಲ್ಲ, ಅವನು ಅಲ್ಲಿ 100 ಜನ ಆಡ್ಕೊಳ್ಳಿ, ಬೇಡ ಅಂತ ಅಂದಿಲ್ಲ. ಅದರಿಂದ ನಮ್ಮ ಪಾಪ ಹೋಗ್ತದೆ ಅಂತ ನಾವು ಅಂದ್ಕೊಳ್ಳೋಣ. ಆದರೆ ನನ್ನ ಆರೋಗ್ಯ ಸರಿ ಇಲ್ಲ, ನಾನಿವತ್ತು ತಲೆ ಸ್ನಾನ ಮಾಡಿಬಿಟ್ಟರೆ ಏನೇನೇನೂ ಮಾಡಲಿಕ್ಕಾಗೋದು. ಅದೇ ತಲೆ ಸ್ನಾನ ಮಾಡಲಿಲ್ಲ ಅಂದರೆ ಸಾಮಾನ್ಯ ದೇವರ ಪೂಜೆಯನ್ನು ಮಾಡಿ ನಾನೊಂದು 5-6 ಗಂಟೆಗಳವರೆಗೆ ಪಾರಾಯಣವೋ ಬೇರೆ ಏನೋ ಕೆಲಸವನ್ನು ಮಾಡ್ಬೋದು. ಸ್ನಾನ ಮಾಡಿದರೆ ಅಷ್ಟೇ ಮಾಡಲಿಕ್ಕಾಗೋದಿಲ್ಲ, ಬರೀ ಕೆಂಪ ಕೊಡಬೇಕಾಗ್ತದೆ, ಏನೂ ಮಾಡಲಿಕ್ಕಾಗೋದಿಲ್ಲ ನನಗೆ. ಅಂಥ ಪ್ರಸಂಗದಲ್ಲಿ ಸರ್ವಥಾ ಶಿರಸ್ನಾನವನ್ನು ಮಾಡತಕ್ಕದ್ದಲ್ಲ ಅಂತ ಶಾಸ್ತ್ರ ಪುರುಷರಿಗೂ ವಿಧಾನ ಮಾಡಿದೆ. ಇರಲಿ, ಇಲ್ಲ ಅಂತ ಅಲ್ಲ, ಆದರೆ ವಿಶೇಷವಾಗಿ ಸ್ತ್ರೀಯರಿಗೆ ಕಂಠಸ್ನಾನವನ್ನು ವಿಧಾನ ಮಾಡಿದ್ದಾರೆ. ಸ್ನಾನ ಮಾಡುವಾಗ ನೀರಿನಲ್ಲಿ ಇಳಿದಾಗ ಜಲೇನ ಪುಂಡ್ರಾಣಿ ಕೃತ್ವ, ಪುಂಡ್ರ ಇಲ್ಲದೆ ಒಂದು ಕ್ಷಣ ಇರಬಾರದು ಅಂತ ಹೇಳಿದ್ದಾರೆ. ಊರ್ಧ್ವ ಪುಂಡ್ರ, ಅದು ಊರ್ಧ್ವಗತಿಗೆ ಸೂಚಕ. ಸ್ನಾನ ಮಾಡಬೇಕಾದ್ರೆ ಪುಂಡ್ರ ಇರೋದಿಲ್ಲಲ್ಲ, ಹೀಗಾಗಿ ನೀರಿನಿಂದಲೇ ಪುಂಡ್ರವನ್ನು, ಊರ್ಧ್ವ ಪುಂಡ್ರವನ್ನು ಧಾರಣೆ ಮಾಡಿಕೊಳ್ಳಬೇಕು ಅಂತ ಹೇಳಿದ್ದಾರೆ. ಕೇಶವಾಯ ನಮಃ ಅಂತ ಹೇಳಿ ಆ ನೀರಿನಿಂದಲೇ ಊರ್ಧ್ವ ಪುಂಡ್ರವನ್ನು ಬರೆದುಕೊಂಡು ಸ್ನಾನವನ್ನು ಮಾಡಬೇಕು, ಸಂಕಲ್ಪವನ್ನು ಮಾಡಿ ಸ್ನಾನವನ್ನು ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಮಾಕಂಠಮೇವಸ್ಯ ಅಜಶ್ರಂ ಶಿರಸೋನತು ವಿಶೇಷ ದಿವಸೇಶ್ವೇವ ಅವಗಾಹ ಪ್ರತಿಪಾದಿತ. ಅವಗಾಹನ ಅಂದರೆ ಮುಳುಗಿ ಸ್ನಾನವನ್ನು ಮಾಡೋದು, ಅದೇ ಶಿರಸ್ನಾನ ಅಂತ ಕರೀತಾರೆ. ಈ ಅವಗಾಹನ ಸ್ನಾನ ಯಾವಾಗ, ಮುಳುಗಿ ಸ್ನಾನ ಮಾಡೋದು ಯಾವಾಗ? ಪ್ರತಿನಿತ್ಯ ಕಂಠಸ್ನಾನವನ್ನು ಮಾಡೋದು, ವಿಶೇಷ ದಿವಸಗಳಲ್ಲಿ ಮಾತ್ರ ಶಿರಸ್ನಾನವನ್ನು, ಅವಗಾಹನ ಸ್ನಾನವನ್ನು ಮಾಡಬೇಕು ಅಂತ ವಿಧಾನ ಮಾಡಿದ್ದಾರೆ. ಯಾವಾಗ ಅಂತ ಅಂದರೆ ಪರವಸು ಪ್ರೋಕ್ತಮೇತಾಸಾಂ ಪೈತೃಕೇಶು ದಿನೇಶ್ವಪಿ. ತಂದೆ ತಾಯಿ, ಅತ್ತೆ ಮಾವ ಇವರ ಶ್ರಾದ್ದದ ದಿವಸದಲ್ಲಿ ಶಿರಸ್ನಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಗ್ರಹಣಗಳಲ್ಲಿ ಶಿರಸ್ನಾನ, ರಜಸ್ವಲೆಯಾಗಿದ್ದರೂ ಸಹ ಶಿರಸ್ನಾನವನ್ನು ವಿಧಾನ ಮಾಡಿದ್ದಾರೆ. ಆದರೆ ಡೈರೆಕ್ಟಾಗಿ ನೀರು ತಲೆ ಮೇಲೆ ಬೀಳಬಾರ್ದಂತೆ. ಆವಾಗ ಆ ಬಿದಿರಿನ ಜರಡಿ ಮೇಲೆ ಇಟ್ಟು ಆ ಜರಡಿಯ ಮೂಲಕ ನೀರು ಬೀಳಬೇಕು, ಸಾಕ್ಷಾತ್ತಾಗಿ ನೀರು ಬೀಳಬಾರ್ದು. ಯಾಕೆಂದರೆ 3 ದಿವಸ ಸ್ನಾನ ಮಾಡಬಾರದು ಅಂತ ಹೇಳಿದ್ದಾರೆ. ಗ್ರಹಣದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ಋಷಿಗಳು ನೋಡಿ ಎಷ್ಟು ಚೆನ್ನಾಗಿ ಇದನ್ನು ನಮಗೆ ಹೊಂದಿಸಿಕೊಟ್ಟಿದ್ದಾರೆ ಅಂದರೆ, ಸಾಕ್ಷಾತ್ತಾಗಿ ಸ್ನಾನ ಮಾಡಬಾರದು, ಆದರೆ ಗ್ರಹಣದಲ್ಲಿ ಸ್ನಾನ ಅನ್ನೋದಕ್ಕಾಗಿ ಮಧ್ಯದಲ್ಲಿ ಅದೊಂದು ಜರಡಿಯನ್ನು ಹಿಡಿದು ತನ್ಮೂಲಕ ಆ ನೀರನ್ನು ಮತ್ತೆ ಮೈ ಮೇಲೆ ಹಾಕಿಕೊಂಡು ಸ್ನಾನ ಮಾಡಬೇಕು ಅಂತ ರೀತಿಯಾಗಿ ಹೇಳಿದ್ದಾರೆ. ಗ್ರಹಣೇಶು ವಿಶೇಷೇಣ ಅರ್ಧೋದಯ ಮಹೋದಯ ಕಾಲಗಳು ಅಂತ ಎಷ್ಟೋ ವರ್ಷಗಳಿಗೆ ಒಂದು ಬಾರಿ ಬರ್ತದೆ. ಆ ಅರ್ಧೋದಯ ಮಹೋದಯ ಅದು ಯೋಗಗಳು, ಅದೊಂದು ಈ ಗ್ರಹಣ ಇದ್ದ ಹಾಗೆ ಅದೊಂದು ಯೋಗಗಳು. ಆ ಯೋಗಗಳು ಬಂದಾಗಲೂ ಸಹ ಶಿರಸ್ನಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಮತ್ತು ಕಪಿಲಾಷಷ್ಠಿ ಅದು ಅಷ್ಟೇ, ಪ್ರತಿ ಬಾರಿ ಬರೋದಿಲ್ಲ, ಅದೊಂದು ಯೋಗ, ಅದು ಪುಣ್ಯಕಾಲ. ಯೋಗ ಅಂದರೆ ತಿಥಿ, ನಕ್ಷತ್ರ, ಇಂಥ ವಾರ ಅವುಗಳು ಕೂಡಿಕೊಳ್ಳೋದು ಅಂತ ಅರ್ಥ. ಆ ಶಾಸ್ತ್ರದಲ್ಲಿ ಹೇಳಿದ, ಸ್ಮೃತಿಯಲ್ಲಿ ಹೇಳಿದ ಇಂಥ ತಿಥಿ, ಇಂಥ ವಾರ, ಇಂಥ ನಕ್ಷತ್ರ ಕೂಡಿಕೊಂಡಾಗ ಅದನ್ನು ಒಂದೊಂದು ಯೋಗ ಅಂತ ಕರೆದಿದ್ದಾರೆ. ಹಾಗೆ ಅಂಥದ್ದು ಒಂದು ಯೋಗ ಕಪಿಲಾಷಷ್ಠಿ, ಅಂಥದ್ದೇ ಒಂದು ಯೋಗ ಮಹೋದಯ, ಅರ್ಧೋದಯ ಅಂತ ಭಾರಿ ವಿಶಿಷ್ಟ ಪುಣ್ಯವನ್ನು ಹೇಳಿದ್ದಾರೆ. ನದ್ಯಾದಿಗಳಲ್ಲಿ ಸ್ನಾನ ಮಾಡೋದರಿಂದ ಆ ಕಾಲದಲ್ಲಿ. ಹೀಗಾಗಿ ಅಂಥ ಕಾಲದಲ್ಲಿ ವಿಶೇಷವಾಗಿ ಮತ್ತೆ ಶಿರಸ್ನಾನವನ್ನು ಮಾಡಬೇಕು ಅಂತ ತಿಳಿಸ್ತಾರೆ. ಸ್ವಶುರಯೋಸ್ತಥ, ಅತ್ತೆ ಮಾವಂದಿರ ತಿಥಿಗಳು, ಆ ತಿಥಿಗಳು ಪ್ರಾಪ್ತವಾದಾಗ ಮೃತ ದಿವಸದಲ್ಲಿ ಸೂತಕ ಅಶೌಚ ರಜಸ್ಕಾಲೇಶು ಚೋದಿತಂ. ಸೂತಕ ಕಲಿಬೇಕಾದರೆ ಈ ತರಹದ ದಿವಸಗಳಲ್ಲಿ 11ನೇ ದಿವಸ
ಅದು ಹುಟ್ಟಿನಿಂದ ಜನನ ಆಶೌಚ ಇರಲಿ, ಮರಣ ಆಶೌಚ ಇರಲಿ, ಅದೆಷ್ಟು ದಿವಸ ಆಶೌಚ ಅಂತ ಹೇಳಿದ್ದಾರೆ? 1 ದಿವಸ, 1.5 ದಿವಸ, 3 ದಿವಸ, 10 ದಿವಸ, ಎಷ್ಟು ಮೈಲಿಗೆ ಅಂತ ಆಶೌಚ ಹೇಳಿದ್ದಾರೆ. ಆಶೌಚ ಕಳೆದ ಮೇಲೆ ಅವಶ್ಯವಾಗಿ ಶಿರಸ್ನಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ತಲೆಯ ಮೇಲೆ ಏನಾದರೂ ಹೊಲಸು ಬಿದ್ದರೆ, ತಲೆಯ ಮೇಲೆ ಉಚ್ಛಿಷ್ಟ ಬಿದ್ದರೆ, ಹೊಲಸು ಬಿದ್ದರೆ ಶಿರಸ್ನಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಚಿರಂಜೀನಾಂ ಶಿರಸ್ನಾನಂ ಶಾಸ್ತ್ರಜ್ಞೈ ತನ್ಮಹಾತ್ಮವಿಹಿ ಪುಣ್ಯತೀರ್ಥೇಶು ಅವಭ್ರತೆ. ಪುಣ್ಯತೀರ್ಥಗಳಲ್ಲೇ ಸ್ನಾನ ಮಾಡುವಾಗ ಗಂಗಾ ಯಮುನ ಅವೇನು ಕಪಿಲಾಷಷ್ಠಿ ಇಲ್ಲ, ಅತ್ತೆ ಮಾವಂದಿರ ದಿವಸ ಇಲ್ಲ, ಬೇರೆ ಯಾವ ಸಂದರ್ಭವೂ ಇಲ್ಲ. ಪುಣ್ಯತೀರ್ಥ ಇದೆ, ಅದು ಯಾವುದೇ ದಿವಸ ಇರಲಿ. ಗಂಗೆಗೆ ಹೋದಾಗ, ಕಾವೇರಿಗೆ ಹೋದಾಗ ಪುಣ್ಯತೀರ್ಥ ಅಂತ ಹೇಳಿ ಅವಗಾಹನ ಸ್ನಾನವನ್ನು ಅಲ್ಲಿ ಮಾಡಬೇಕು ಅಂತ ಹೇಳ್ತಾರೆ. ಚಂಡಾಲಾದ್ಯಶುಚೌ ತಥಾ. ಚಂಡಾಲಾದಿಗಳು ಅಶುಚಿ ಇವತ್ತಂತೂ ಪ್ರತಿನಿತ್ಯ ಆಗ್ತದೆ ನಾವೇ ಹಾಗೆ ಎದ್ದು ಬಿಟ್ಟಿರ್ತೇವೆ, ಚಂಡಾಲರ ಹಾಗೆ. ಹೀಗಾಗಿ ಪ್ರತಿನಿತ್ಯ ಸ್ನಾನ ಮಾಡಬೇಕು ಅಂತ ಅಲ್ಲ, ಮತ್ತೆ ಆ ವಿಶೇಷವಾದ ನಿಮಿತ್ತ ಇದ್ದಾಗ ಮಾತ್ರ. ಉಚ್ಛಿಷ್ಟ ಪತನೆ ಶೀರ್ಷೆ, ತಲೆಯ ಮೇಲೆ ಹೊಲಸು ಮೈಲಿಗೆ ಬಿದ್ದಾಗ ಅಂಥ ಸಂದರ್ಭದಲ್ಲಿ ಅವಶ್ಯವಾಗಿ ಶಿರಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಲೌಗಾಕ್ಷಿ ಎಂಬ ಋಷಿಗಳು, ಆ ಋಷಿಗಳು ತಮ್ಮ ಸ್ಮೃತಿಯಲ್ಲಿ ಈ ಮಾತನ್ನು ತಿಳಿಸ್ತಾರೆ. ಇಲ್ಲಿಯೂ ಅಷ್ಟೇನೆ, ಮುಂದಿನದ್ದು ಅಷ್ಟೇನೆ ನೋಡ್ರಿ. ಇದನ್ನು ಹೀಗೆ ನಾವು ಮಾಡ್ತೇವೆ, ಮಾಡಿದ್ದನ್ನು ಋಷಿಗಳು ತಿಳಿಸಿದ್ದನ್ನು ನಮ್ಮ ಹಿರಿಯರು ಮಾಡ್ತಾ ಬಂದಿದ್ದಾರೆ, ನಾವು ಮಾಡಿದ್ದೇವೆ. ಯಾಕೆ ಮಾಡಿದ್ದೇವೆ ಅಂತ ಗೊತ್ತಿಲ್ಲ, ಆದರೆ ಸ್ಮೃತಿಗಳಲ್ಲಿ ನೋಡಿದಾಗ ಯಾಕೆ ಮಾಡಬೇಕು ಅಂದರೆ ಋಷಿಗಳು ವಿಧಾನ ಮಾಡಿದ್ದಾರೆ ಅಂತ ಅನ್ನೋದಕ್ಕಾಗಿ ಈ ಎಲ್ಲ ಕರ್ಮಗಳನ್ನು ಮಾಡಬೇಕು ಅಂತ ಹೇಳ್ತಾರೆ. ಸ್ನಾನ ಮಾಡುವುದಕ್ಕಿಂತಲೂ ಮೊದಲೇ ಇದು ಸಹ ಎಲ್ಲರೂ ಆಚರಣೆಯಲ್ಲಿ ಇಟ್ಕೊಂಡಿದ್ದಾರೆ, ಹರಿದ್ರಾಸ್ನಾನ. ಆದರೆ ಹರಿದ್ರಾಸ್ನಾನ ಹೇಗೆ ವಿಧಾನ ಮಾಡಿದ್ದಾರೆ ಹಾಗೆ ಎಲ್ಲರೂ ಮಾಡಲಿಕ್ಕಾಗೋದಿಲ್ಲ. ಆದರೆ ಹರಿದ್ರಾಸ್ನಾನವನ್ನಂತೂ ಮಾಡ್ತಾರೆ. ಅದೊಂದು ವಿಶಿಷ್ಟವಾದ ರೀತಿಯನ್ನು ಅದಕ್ಕೆ ಹೇಳ್ತಾರೆ. ಸ್ನಾನ ಮಾತ್ರೇ ಪ್ರಕಟಿತಂ ಹರಿದ್ರಾ ಪ್ರಾಂಗುಖೇನ ವೈ ಕರ್ಷಣಂ ಲೇಪನಂ ಚಾಪಿ ಲಪನಸ್ಯ ಆದಿತಸ್ಮೃತಂ. ಹರಿದ್ರಾಸ್ನಾನವನ್ನು ಹೇಳ್ತಾರೆ. ಅರಿಶಿಣದ ಕೊರಡು ಅದನ್ನು ಇಟ್ಕೊಂಡಿರ್ಬೇಕು, ಅದನ್ನು ತೆಯ್ಬೇಕಂತೆ. ಅದು ಅರಿಶಿಣದ ಪುಡಿಯನ್ನು ನಾವು ಇವತ್ತು ಉಪಯೋಗ ಮಾಡಿ ಸ್ನಾನ ಮಾಡ್ತಾರೆ ಎಲ್ಲರೂ. ಆದರೆ ಅದರ ವಿಧಾನ ಹೇಗೆ ಅಂತಂದರೆ ಅರಿಶಿಣವನ್ನು ತೆಯ್ಬೇಕಂತೆ. ಹೇಗೆ ಪೂರ್ವಕ್ಕೆ ನಿಂತು ನೋಡಿ. ಮತ್ತೆ ಸ್ನಾನ ಅಂತಂದರೆ ಇದು ಕಡಿಮೆ ಕೆಲಸ ಅಂತ ನಾವು ತಿಳಿದಿರ್ತೇವೆ. ಮತ್ತೆ ಶಾಸ್ತ್ರ ಹೇಳ್ತದೆ ಅದು ಸಣ್ಣ ಕೆಲಸ ಅಲ್ಲ. ಸ್ನಾನವೂ ಒಂದು ದೇವರ ಪೂಜೆ, ಅದು ಕೇವಲ ನಮಗಾಗಿ ಮಾಡ್ತಾ ಇರೋದಲ್ಲ, ಅಂತರ್ಯಾಮಿಯಾದ ಪರಮಾತ್ಮನಿಗೆ ಅಭಿಷೇಕ. ಅದು ಸ್ತ್ರೀಯರಾದರೂ ಸಹ ಭಗವಂತ ಸ್ತ್ರೀರೂಪದಿಂದ ಬಿಂಬರೂಪಿಯಾಗಿರ್ತಾನೆ ಅನ್ನೋದಕ್ಕಾಗಿ ಸ್ತ್ರೀರೂಪಿಯಾದ ಪರಮಾತ್ಮನಿಗೆ ಇದು ಅವಗಾಹನ, ಅವನಿಗೆ ಸ್ನಾನ, ಅವನಿಗೆ ಅಭಿಷೇಕ ಅನ್ನೋದಕ್ಕಾಗಿ ಪೂರ್ವಕ್ಕೆ ಮುಖ ಮಾಡಿ ಅರಿಶಿಣವನ್ನು ತೆಯ್ಯಬೇಕಂತೆ. ಅದನ್ನು ಮೊಟ್ಟ ಮೊದಲಿಗೆ ಮುಖಕ್ಕೆ ಹಚ್ಚಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದು ಹರಿದ್ರಾಸ್ನಾನ ಅಂತ ಹೇಳ್ತಾರೆ. ಭಾರಿ ವಿಶೇಷವಾದ ಪುಣ್ಯ ಈ ಹರಿದ್ರಾಸ್ನಾನಕ್ಕೆ ಹೇಳಿದ್ದಾರೆ. ಕರ್ಷಣಂ ಲೇಪನಂ ಚಾಪಿ ಲಪನಸ್ಯ ಆದಿತಸ್ಮೃತಂ ಸುಮಂಗಲೀನಾಂ ತತ್ ಸ್ನಾನಂ ಹರಿದ್ರಾವರ್ಜನೇನ ಚೇ. ಈ ಹರಿದ್ರಾಸ್ನಾನ ಇಲ್ಲದೆ ಎಂದೆಂದಿಗೂ ಸ್ನಾನ ಮಾಡಬಾರದು ಅಂತ ಹೇಳಿದ್ದಾರೆ. ಕಂಠಸ್ನಾನ ಮಾಡುವಾಗಲೂ ಸಹ ಪ್ರತಿನಿತ್ಯ ಜಲದಿಂದ ಸ್ನಾನ ಮಾಡುವ ಮೊದಲು ಆ ಅರಿಶಿಣವನ್ನು ಹಚ್ಚಿಕೊಂಡೇನೇ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ ಸುಮಂಗಲಿ ಸ್ತ್ರೀಯರಿಗೆ. ಇಲ್ಲದೆ ಹೋದರೆ ಅದರಿಂದ ಬಹಳ ಅನರ್ಥವನ್ನು ಹೇಳಿದ್ದಾರೆ. ತತ್ಕ್ಷಣಾದೇವ ಭವತಿ ತದಾ ತಸ್ಮಾತ್ ತಯೈವ ಹಿ ತಥಾ ಸ್ನಾನಂ ಪ್ರಕರ್ತವ್ಯಂ ಅಜಸ್ರಂ ತತ್ಹರಿತ್ರಯ. ಹೀಗಾಗಿ ನಿಯಮೇನ ಹರಿದ್ರಾ ಸ್ನಾನವನ್ನು ಮಾಡಬೇಕು ಅಂತ ಹೇಳಿ ಲೋಹಿತ ಸ್ಮೃತಿಯಲ್ಲಿ ನಮಗೆ ತಿಳಿಸ್ತಾರೆ. ಸ್ನಾನದ ಸಮಯ ಯಾವಾಗ, ಇದು ಯಾವುದೂ ಪಾಲನೆ ಮಾಡಲಿಕ್ಕಾಗೋದಿಲ್ಲ. ಯಾರೋ ನೀವು ಅಂತ ಇಷ್ಟೇ ಅಲ್ಲ, ಪುರುಷರಿಗೂ ಸಹ ಯಾರಿಗೂ ಯಾವ ಧರ್ಮವನ್ನು ಪಾಲನೆ ಮಾಡಲಿಕ್ಕಾಗೋದಿಲ್ಲ. ಆದರೆ ಕೇಳಲಿಕ್ಕೆ ಮಾತ್ರ ಆಗ್ತದೆ. ಸ್ನಾನ ಯಾವಾಗ ಮಾಡಬೇಕು, ಸಮಯ ಏನು, ಸ್ನಾನದ ಸಮಯ ಸರಿಯಾಗಿ ಅಂತ ಅಂದರೆ ಭರ್ತು ಸ್ನಾನಾತ್ ಪರಂಪ್ರಾತಃ ಹೋಮಕಾರ್ಯಾಯ ತಚ್ಚಹಿ. ಅಗ್ನಿಹೋತ್ರವನ್ನು ಇಟ್ಟುಕೊಂಡಿದ್ರೆ ಗಂಡನ ಸ್ನಾನ ಆದ ಕೂಡಲೇ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ಗಂಡ ಯಾವಾಗ ಮಾಡಬೇಕು, ಸೂರ್ಯೋದಯಕ್ಕಿಂತಲೂ ಮೊದಲಿಗೇನೆ. ನೀವು ಕೇಳಿದ್ದೀರಿ, ಸೂರ್ಯೋದಯಕ್ಕಿಂತಲೂ ಮೊದಲಿಗೇನೆ ಅದು ಅಗ್ನಿಯನ್ನು ಸಂಪಾದನೆ ಮಾಡಿ ಅಗ್ನಿಹೋತ್ರವನ್ನು ಮಾಡಬೇಕು ಅನ್ನೋದಕ್ಕಾಗಿ ಯಾವಾಗ ಗಂಡ ಸ್ನಾನ ಮಾಡ್ತಾನೆ, ಸ್ನಾನ ಆದ ಕೂಡಲೇ ಅವಳು ಮಾಡ್ತಾನೆ. ಅವಳಿಲ್ಲದೆ ಅವನು ಹೋಮ ಮಾಡಲಿಕ್ಕೆ ಅಧಿಕಾರ ಇಲ್ಲ ಅವನಿಗೆ. ಪಕ್ಕದಲ್ಲಿ ಹೆಂಡತಿ ಇಲ್ಲದೆ ಆಹುತಿ ಹಾಕಲಿಕ್ಕೆ ಅಧಿಕಾರ ಇಲ್ಲ ಅವನಿಗೆ ಅನ್ನೋದಕ್ಕಾಗಿಯೇ ಅವಳಿಗೆ ಪತ್ನಿ ಅಂತ ಕರೆದಿದ್ದಾರೆ. ಪತ್ನಿ ಎಂಬ ಶಬ್ದದ ಸಿದ್ಧಿಯನ್ನು ಮಾಡಬೇಕಾದ್ರೆ ಪತ್ಯುಹು ನೋ ಯಜ್ಞ ಸಂಬಂಧ ಪತ ನೀ ಅಂತ ಇದೆ. ಆ ಪತ ನೀ ಆ ನ ಅಂತ ಅನ್ನೋದು ಬಂದದ್ದು ಹೇಗೆ ಆ ಶಬ್ದದಲ್ಲಿ ಅಂತ ಅಂದರೆ ಯಜ್ಞದ ಸಂಬಂಧ ಇದ್ದವಳು ಪತಿಯ ಜೊತೆಗೆ, ಅರ್ಥಾತ್ ಇವಳ ಜೊತೆಗೆ ಇದ್ದರೆ ಅವನಿಗೆ ಆಹುತಿ ಹಾಕಬೇಕು. ಅವಳಿಲ್ಲ ಅಂದರೆ ಆಹುತಿಯನ್ನೇ ಹಾಕೋ ಹಾಗಿಲ್ಲ. ಅವಳು ಹಾಕಿದರೂ ಅದೇ ಪುಣ್ಯ ಬರೋದಿಲ್ಲ. ಅದರಿಂದ ಅನ್ನೋದಕ್ಕಾಗಿ ಅವಳಿಗೆ ಪತ್ನಿ ಅಂತ ಕರೆದಿದ್ದಾರೆ. ಪತಿಯ ಜೊತೆಗೆ ಯಜ್ಞದ ಸಂಬಂಧವನ್ನು ಹೊಂದಿದವಳು ಅನ್ನೋದಕ್ಕಾಗಿ ಅವಳಿಗೆ ಪತ್ನಿ ಅಂತ ಕರೆದಿದ್ದಾರೆ. ಹೀಗಾಗಿ ಅವನು ಯಜ್ಞವನ್ನು ಅಗ್ನಿಹೋತ್ರವನ್ನು ಅವನು ಮಾಡಬೇಕು ಅಂತಾದರೆ ಇವಳು ಸ್ನಾನ ಆಗಿ ಸಿದ್ಧ ಆಗಿರಬೇಕಲ್ಲ, ಪಕ್ಕದಲ್ಲಿ ನಿಂತಿರಬೇಕಲ್ಲ. ಅಲ್ಲಿಯೂ ಸಹ ಯಾರು ನಿತ್ಯಾಗ್ನಿಹೋತ್ರವನ್ನು ಇಟ್ಟುಕೊಂಡಿದ್ದಾರೆ
ಆ ನಿತ್ಯಾಗ್ನಿಹೋತ್ರಿಗಳ ಪತ್ನಿಗೆ ಒಂದೇ ಒಂದು ವೇದ ಮಂತ್ರದಲ್ಲಿ ಅಧಿಕಾರ ಇದೆ. ಒಂದೇ ಒಂದು ಮಂತ್ರ, ಆ ಮಂತ್ರವನ್ನು ಅವಳು ಅನ್ನಬೇಕಂತೇವೆ. ಇಷ್ಟು ತರಹ ಆ ಅಗ್ನಿಹೋತ್ರದ ಸಂದರ್ಭದಲ್ಲಿ ತಿಳಿಸ್ತಾರೆ. ಇಲ್ಲಿ ಆ ತರಹದ ಯಜ್ಞದ ಸಂಬಂಧವನ್ನು ಹೊಂದಿರ್ತಾಳೆ ಅನ್ನೋದಕ್ಕಾಗಿ ಅವಳಿಗೆ ಪತ್ನಿ ಅಂತ ಕರೆದಿದ್ದಾರೆ. ಹೀಗಾಗಿ ಗಂಡನ ಸ್ನಾನವಾದ ಕೂಡಲೇ ತಾನು ಸ್ನಾನವನ್ನು ಮಾಡಿಬಿಡಬೇಕು. ಅಗ್ನಿಹೋತ್ರಿಗಳಾಗಿದ್ದರೆ ಯಜ್ಞಯಾಗಾದಿಗಳನ್ನು ಮಾಡುವ ಸಂದರ್ಭ ಇದ್ದಾಗ ಅಂತ ಹೇಳ್ತಾರೆ. ಭರ್ತು ಸ್ನಾನಾತ್ ಪರಂ ಪ್ರಾತಃ ಹೋಮ ಕಾರ್ಯಾಯ ತಚ್ಚಹಿ. ಅದಲ್ಲದೆ ವಿಶೇಷವಾಗಿ ಮನೆಯಲ್ಲಿ ವಿವಾಹ, ಉಪನಯನ ಮುಂತಾದ ಸಂದರ್ಭಗಳಿದ್ದಾಗಲೂ ಸಹ ಹಾಗೇನೆ ಮಾಡಬೇಕು. ಹೋಮಾಭಾವೇ, ಹೋಮ ಇದ್ದಿದ್ದಿಲ್ಲ ಅಂತಾದರೆ ಯಥೇಚ್ಛಂ ಸ್ಯಾತ್ ಸಂಗವೇ ಪಾಕಹೇತವೇ. ಹೋಮ ಇಲ್ಲ ಅಂತಾದರೆ ಸ್ನಾನ ಯಾಕೆ? ಅಡಿಗೆ ಮಾಡೋದಕ್ಕಾಗಿ ಸ್ನಾನ. ಅಡಿಗೆ ಮತ್ತೆ ನಾನು ಒತ್ತಿ ಹೇಳ್ತೇನೆ, ಅಡಿಗೆ ಮಾಡೋದು ಅಂದರೆ ಸಣ್ಣ ಕೆಲಸ ಅಲ್ಲ. ಅದು ದೇವರಿಗೆ ಮಾಡುವ ಒಂದು ಸೇವೆ, ಅದೊಂದು ದೇವರ ಪೂಜೆ. ಹೀಗಾಗಿ ಅದನ್ನು ಮಾಡಬೇಕಾದ್ರೆ ಅವಳು ಸ್ನಾನ ಮಾಡಲೇಬೇಕು. ಸ್ನಾನ ಮಾಡದ ಹೊರತು ಅಡಿಗೆ ಮಾಡಲಿಕ್ಕೆ ಅಧಿಕಾರವಿಲ್ಲ ಅಂತ ಹೇಳಿದ್ದಾರೆ. ಮುಂದೆ ಮತ್ತೆ ಬರ್ತದೆ. ಕೃಷ್ಣ ಮಂತ್ರ ಜಪ ಮಾಡದ ಹೊರತು ಅವಳಿಗೆ ಅಡಿಗೆ ಮಾಡುವ ಅಧಿಕಾರ ಇಲ್ಲ ಅಂತ ಹೇಳಿದ್ದಾರೆ. ದೊಡ್ಡ ಕೆಲಸ ಅಡಿಗೆ ಮಾಡೋದು ಅಂತ ಅಂದರೆ ಇರಲಿ. ಹೋಮ ಕಾರ್ಯಾಯ, ಹೋಮದ ಕೆಲಸ ಇಲ್ಲ ಅಂತಾದರೆ ಹೋಮಾಭಾವೇ ಯಥೇಚ್ಛಂಸ್ಯ, ತನಗೆ ಯಾವಾಗ ಹೇಗೆ ಬೇಕೋ ಹಾಗೆ ಅಂತ ಅಂದು ಕಾಲದ ವಿಧಾನವನ್ನು ಮಾಡ್ತಾರೆ. ಸಂಗವೇ ಪಾಕಹೇತವೇ, ಸಂಗಮ ಕಾಲದಲ್ಲಿ ಸ್ನಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಏನು ಸಂಗಮ ಕಾಲ ಅಂತ ಅಂದರೆ ಸುಮಾರು 6 ಗಂಟೆಗೆ ಸೂರ್ಯೋದಯ ಅಂತ ಇಟ್ಕೊಂಡ್ರೆ 8:30 ಗಂಟೆ ಏನಿದೆಯಲ್ಲ ಅದು ಸಂಗಮ ಕಾಲ ಅಂತ ಅದಕ್ಕೆ ಕರೆದಿದ್ದಾರೆ. ಸಂಗಮ ಕಾಲ 8:30ಯಿಂದ 10:48 ಮಧ್ಯಕಾಲ ಏನಿದೆಯಲ್ಲ, ಸೂರ್ಯೋದಯ 6ಕ್ಕೆ ಆಗಿದೆ ಅಂತ ಇಟ್ಕೊಂಡಾಗ 8:30ಯಿಂದ 10:48 ತನಕ ಈ ಕಾಲ ಏನಿದೆಯಲ್ಲ ಇದನ್ನು ಸಂಗಮ ಕಾಲ ಅಂತ ಕರೆದಿದ್ದಾರೆ. ಆ ಸಂಗಮ ಕಾಲದಲ್ಲಿ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ಈಗ ಸ್ನಾನ ಮಾಡಿದರೆ ಇವತ್ತು ಯಾವ ಕೆಲಸವೂ ಆಗೋದಿಲ್ಲ, ಈ ಬೇಡವೇ ಬೇಡ, ಈ ಧರ್ಮಗಳನ್ನು ಕೇಳೋದೇ ಬೇಡ ಅಂತ ಅನಿಸ್ಬಿಡ್ತದೆ. ಅನಿಸ್ಲಿ, ತೊಂದರೆ ಇಲ್ಲ. ಧರ್ಮವನ್ನು ಕೇಳೋದು ಬೇಡ ಅಂತ ಅನಿಸ್ತಾನೆ ಕೇಳೋಣ. ಹೀಗೆ ಈ ಕಾಲದಲ್ಲಿ ಅಡಿಗೆಗಾಗಿ ಸ್ನಾನ ಮಾಡಬೇಕು ಅಂತ ಹೇಳಿದ್ದಾರೆ. ಕಾರ್ಯಭಾರ ಬಹಳ ಇಲ್ಲ. ಏಕಾದಶಿ 8:30ಯಿಂದ 10:30, 10:40 ತನಕ ಆ ಕಾಲದಲ್ಲಿ ಸ್ನಾನ ಮಾಡಬೇಕು. ಅದನ್ನು ಮೀರಬಾರದು ಅಂತ ಅನ್ನೋದನ್ನು ಮಾತ್ರ ಶಾಸ್ತ್ರದಲ್ಲಿ ನಮಗೆ ನಿಷೇಧ ಮಾಡಿದ್ದಾರೆ. ಕೆಲವು ಸಾಂಪ್ರದಾಯಿಕವಾಗಿರತಕ್ಕಂತಹ ವಿಧಿ ನಿಷೇಧಗಳು ಸಾಕಷ್ಟು ಇವೆ. ಅದನ್ನು ಹಿರಿಯರಿಂದ ನಾವು ತಿಳಿದುಕೊಂಡು ಪಾಲನೆ ಮಾಡಬೇಕು. ಅಭ್ಯಂಗವನ್ನು ಮಾಡಬೇಕು. ಆ ಅಭ್ಯಂಗ ಮಲಾಪಕರ್ಷ ಸ್ನಾನ ಅಂತ ಕರೀತಾರೆ. ನಾವು ಸ್ನಾನ ಮಾಡಿದರೆ ಮೇಲಿನ ಹೊಲಸು ಮಾತ್ರ ಹೋಗಿರ್ತದೆ, ಆದರೆ ಆ ಹೊಲಸು ಒಳಗೆ ಹೋಗ್ತಾನೆ ಇರ್ತದೆ ದಿವಸ. ಹೀಗಾಗಿ ವಿಶೇಷ ದಿವಸಗಳಲ್ಲಿ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಅದಕ್ಕೆ ಉಪಯೋಗಿಸಬೇಕಾದ ಎಣ್ಣೆ ಎಳ್ಳೆಣ್ಣೆ. ಆಯುರ್ವೇದ ಶಾಸ್ತ್ರದಲ್ಲಿ, ಆಯುರ್ವೇದದಲ್ಲಿ ಚರಕ ಸಂಹಿತ ಮುಂತಾದ ಗ್ರಂಥಗಳಲ್ಲಿ ಅಭ್ಯಂಗಕ್ಕೆ ಬೇಕಾದ ಎಣ್ಣೆ ಯಾವುದು ಅಂತಂದರೆ ಔಡಲದ ಎಣ್ಣೆ ಒಂದು, ವಿಶೇಷವಾಗಿ ಈ ಎಣ್ಣೆ ಎಳ್ಳೆಣ್ಣೆ ಒಂದು. ಮೈ ಒಳಗೆ ಇರುವ ತಾಪವನ್ನೆಲ್ಲ ಹೊರಗೆ ಹಾಕಿ ಸ್ವಚ್ಛ ಮಾಡಿಬಿಡ್ತದೆ ದೇಹವನ್ನು ಅನ್ನೋದಕ್ಕಾಗಿ ಶಿವಮೊಗ್ಗ ಕಡೆಗೆ ಹೋದರೆ ಭಾಳ ವಿಶಿಷ್ಟವಾಗಿ ಮಾಡಿಸ್ತಾರೆ. ಅಲ್ಲಿ ಎಣ್ಣೆಣ್ಣೆ ಹಚ್ಚಿ ಬಿಸಿ 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 ನೀರನ್ನು ಹಾಕಿಬಿಡ್ತಾರೆ. ಸ್ನಾನ ಮಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಮಾಡಿದರೆ ಆ ಎಣ್ಣೆ ಒಳಗೆ ಹೋಗಬೇಕು, ಮತ್ತೆ ಹೊರಗೆ ಬರಬೇಕು. ಅಂದಾಗ ದೇಹಕ್ಕೆ ಮತ್ತಿಷ್ಟು ಬಲ ಬರ್ತದೆ, ವಿಶೇಷವಾದ ಬಲ ಬರ್ತದೆ. ಇಲ್ಲದೆ ಹೋದರೆ ಬರೋದಿಲ್ಲ. ಎಣ್ಣೆ ಸುಮ್ಮನೆ ಹೇಗೆ ಮೈ ಮೇಲೆ ಹಚ್ಕೊಂಡು ಸುಮ್ಮನೆ ನಮಗೆ ಎಷ್ಟು ಬೇಕೋ ಉಗುರು ಬೆಚ್ಚಗೆ ನೀರು ಅಂತ ಅಷ್ಟು ಉಗುರು ಬೆಚ್ಚಗೆ ನೀರಿನಿಂದ ಸ್ನಾನ ಮಾಡಿದರೆ ಅದು ಮಲಾಪಕರ್ಷ ಅಭ್ಯಂಗವಾಗುವುದಿಲ್ಲ. ಅದರಿಂದ ಹೊಸ ಹುರುಪು ಬರೋದಿಲ್ಲ, ಚೈತನ್ಯ ಬರೋದಿಲ್ಲ ಅನ್ನೋದಕ್ಕಾಗಿ ಆ ರೀತಿಯಾದ ಅಭ್ಯಂಗ ಸ್ನಾನವನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಿಷಿದ್ಧವಾದ ದಿವಸಗಳು ಯಾವುವು ಅಂತ ಅನ್ನೋದನ್ನು ತಿಳಿಸ್ತಾರೆ. ಚತುರ್ದಶ್ಯಾಂ ತಥಾಷ್ಟಮ್ಯಾಂ ಪಂಚದಶ್ಯಾಂ ಚ ಪರ್ವಸು ತೈಲಾಭ್ಯಂಗಂ ಯೋಷಿತಶ್ಚ ವಿವರ್ಜಯೇ ಅಂತ ಹೇಳ್ತಾರೆ. ಚತುರ್ದಶಿ, ಅಷ್ಟಮಿ, ಪಂಚದಶಿ ಅರ್ಥಾತ್ ಹುಣ್ಣಿಮೆ ಮತ್ತು ಅಮಾವಾಸ್ಯ ದಿವಸ. ಆಮೇಲೆ ಈ ದಿವಸಗಳಲ್ಲಿ ತೈಲಾಭ್ಯಂಗವನ್ನು ಸ್ತ್ರೀಯರೂ ಸಹ ಮಾಡಬಾರದು ಅಂತ ಅನ್ನೋದನ್ನು ಹೇಳ್ತಾರೆ. ಅದೇ ಅದಕ್ಕೆ ಮತ್ತೆ ಪ್ರತಿಪ್ರಸವ ಅಂತ ಹೇಳಿದ್ದಾರೆ. ಒಂದು ನಿಷೇಧವನ್ನು ಮಾಡಿ ಮತ್ತೆ ಅದಕ್ಕೆ ನಿಷೇಧ ಮಾಡಿ. ಹುಣ್ಣಿಮೆ ಎಳ್ಳೆಣ್ಣೆಯನ್ನು ಬಳಸಬಾರದು, ಆದರೆ ಅದರಲ್ಲಿ ಮತ್ತೊಂದು ಪದಾರ್ಥವನ್ನು ಸೇರಿಸಿ ಅಭ್ಯಂಗವನ್ನು ಮಾಡಬೇಕು ಅಂತ ಹೇಳ್ತಾರೆ. ಇದು ಸಾಮಾನ್ಯ ನಿಷೇಧ. ಸಾಮಾನ್ಯವಾಗಿ ಮೊದಲಿಗೆ ನಿಷೇಧವನ್ನು ಮಾಡಿ, ಯಾಕೆಂದರೆ ಎಣ್ಣೆಯಲ್ಲಿ ಆವತ್ತಿನ ದಿವಸ ಪಾಪಗಳಿರ್ತದೆ. ಹಾಗಾದರೆ ಆ ಎಣ್ಣೆಯಲ್ಲಿ ಒಂದೊಂದು ದಿವಸ ಒಂದೊಂದು ಪದಾರ್ಥ ಹೇಳಿದ್ದಾರೆ. ನಿಷಿದ್ಧವಾದ ಒಂದು ದಿವಸ ಮೃತ್ತಿಕೆ, ಒಂದು ದಿವಸ ತುಳಸಿ, ಒಂದು ದಿವಸ ಇಂಥ ಹೂವು, ಇಲ್ಲೇ ಮುಂದೆ ಹೇಳ್ತಾರೆ. ಆ ತರಹದ ಪದಾರ್ಥಗಳನ್ನು ಹಾಕಿ ಅಭ್ಯಂಗವನ್ನು ಮಾಡಿಕೊಳ್ಳಬೇಕು ಅಂತ ಹೇಳ್ತಾರೆ. ಇದು ಸಾಮಾನ್ಯವಾದ ನಿಷೇಧ. ಇದು ಹಾಗೆ ಸಾಮಾನ್ಯವಾದ ನಿಷೇಧವನ್ನು ಇಲ್ಲಿ ಮಾಡ್ತಾರೆ. ಇದು ವ್ಯಾಸಸ್ಮೃತಿಯಲ್ಲಿ ಹೇಳಿರತಕ್ಕಂತಹ ಮಾತು. ಹೀಗೆ ಸಾಮಾನ್ಯವಾದ ನಿಷೇಧವನ್ನು ಮಾಡಿ ಇಲ್ಲಿ ಬಂದಿಲ್ಲ, ಅದು ಬಂದಾಗ ನಾನು ಮತ್ತೆ ತಿಳಿಸ್ತೇನೆ ಯಾವ ಯಾವ ದಿವಸ ಏನೇನು ಹಾಕಬೇಕು ಅಂತ.
ಎಣ್ಣೆಯಲ್ಲಿ ಎಳ್ಳೆಣ್ಣೆ ಉಪಯೋಗಿಸಬೇಕು. ಆ ಎಳ್ಳೆಣ್ಣೆಯಲ್ಲಿ ಇಷ್ಟು ದಿವಸ ಪಾಪಗಳಿರ್ತವೆ ಅನ್ನೋದಕ್ಕಾಗಿ ಒಂದು ದಿವಸ, ಯಾವ ದಿವಸ ಅಂತ ಸರಿಯಾಗಿ ನೆನಪಿಲ್ಲ, ಬೇರೆ ಕಣ್ಣಲ್ಲಿ ಸಿಕ್ಕಿದೆ. ಒಂದು ದಿವಸ ಗೋಮಯ, ಒಂದು ದಿವಸ ತುಳಸಿ ಮೃತ್ತಿಕೆ, ಒಂದು ದಿವಸ ಹೂವು, ಒಂದು ದಿವಸ ನಿರ್ಮಾಲ್ಯ, ಈ ತರಹದ ಪದಾರ್ಥಗಳನ್ನು ಎಳ್ಳೆಣ್ಣೆಯಲ್ಲಿ ಹಾಕಿ ಯಾವ ದಿವಸ ವಿಧಾನ ಮಾಡಿದ್ದಾರೆ, ಹುಣ್ಣಿಮೆ ಮುಂತಾದ ದಿವಸ ಮಾಡಬೇಕು ಅಂತ ಅಂದಿದ್ದಾರಲ್ಲ, ಆವತ್ತಿನ ದಿವಸವೂ ಸಹ ಅಭ್ಯಂಗವನ್ನು ಮಾಡಬೇಕು ಅಂತ ನಿಷೇಧಕ್ಕೂ ನಿಷೇಧವನ್ನು ಮಾಡಿದ್ದಾರೆ. ಆ ನಿಯಮವನ್ನು ಅಳವಡಿಸಿಕೊಂಡು ಆವತ್ತಿನ ದಿವಸ ತೈಲಾಭ್ಯಂಗವನ್ನು ಮಾಡಬೇಕು ಅಂತ ಅನ್ನೋದನ್ನು ವ್ಯಾಸಸ್ಮೃತಿಯಲ್ಲಿ ನಮಗೆ ತಿಳಿಸ್ತಾರೆ. ಇಷ್ಟೇ ಅಲ್ಲದೇನೆ ಮತ್ತೆ ನಿಷೇಧವನ್ನು ಮಾಡ್ತಾರೆ. ದಶಮಿ, ಏಕಾದಶಿ, ಆಮೇಲೆ ದ್ವಾದಶಿ, ಈ 3 ದಿವಸಗಳು, ಭಾನುವಾರ, ಮಂಗಳವಾರ, ಗುರುವಾರ, ಶುಕ್ರವಾರ. ಮತ್ತೆ ಹೇಳ್ತೇನೆ, ಕೆಲವು ದಿವಸ ಇಲ್ಲಿ ನೀವು ವಿಧಾನ ಮಾಡ್ತೀರಿ, ಪಾಲನೆ ಮಾಡ್ತೀರಿ, ಆ ಸಂದರ್ಭದಲ್ಲಿ ಮತ್ತೆ ಇದೇ ಉತ್ತರ. ಆ ಎಣ್ಣೆಯಲ್ಲಿ ಮೃತ್ತಿಕ ಮತ್ತು ನಿರ್ಮಾಲ್ಯ, ಪುಷ್ಪ ಇವುಗಳನ್ನು ಹಾಕಿಕೊಂಡು ಅಭ್ಯಂಗವನ್ನು ಮಾಡಬೇಕು. ಯಾವುದು ವಿಹಿತವಾದ ದಿವಸ ಅಂತಹ ದಿವಸಗಳಲ್ಲಿ ರವಿವಾರ ನಿರ್ಮಾಲ್ಯದ ಪುಷ್ಪ, ಮಂಗಳವಾರ ತುಳಸಿ ಮೃತ್ತಿಕ, ಮಂಗಳವಾರ ಮತ್ತು ಹುಣ್ಣಿಮೆ, ಗುರುವಾರ ದುರ್ವ ಹಾಕಬೇಕಂತೆ, ಶುಕ್ರವಾರ ಗೋಮಯವನ್ನು ಹಾಕಬೇಕಂತೆ. ಆ ಎಣ್ಣೆಯಲ್ಲಿ ಶುಕ್ರವಾರ ಗೋಮಯವನ್ನು ತೈಲದಲ್ಲಿ ಬೆರೆಸಿ ಅಭ್ಯಂಗ ಮಾಡಬೇಕು ಅಂತ ಹೇಳಿ ಬೃಹಸ್ಪತಿ ಸ್ಮೃತಿಯಲ್ಲಿ ನಮಗೆ ಅದನ್ನು ತಿಳಿಸಿದ್ದಾರೆ. ಹಾಗೆ ಮಾಡಿದರೆ ನಿಷೇಧ ಮಾಡಿದ್ದಾರೆ, ಬಿಡಬೇಕು. ಆದರೆ ಹೀಗೆ ವಿಧಾನ ಮಾಡಿದ್ದರಿಂದಾಗಿ ಪಾಪ ಬರೋದಿಲ್ಲ. ನಮಗೆ ಆ ಪದಾರ್ಥಗಳನ್ನು ಬೆರೆಸಿಕೊಂಡು ಸ್ನಾನ ಮಾಡೋದರಿಂದ, ಅಭ್ಯಂಗ ಮಾಡೋದರಿಂದ ಯಾವುದೇ ರೀತಿಯಾದ ಪಾಪ ಬರೋದಿಲ್ಲ ಅಂತ ಅನ್ನೋದನ್ನು ನಮಗೆ ತಿಳಿಸ್ತಾರೆ. ತೀರ್ಥ ಸ್ನಾನಗಳಲ್ಲಿ ನೋಡಿ ಹೇಗೆ ಕ್ರಮಗಳಲ್ಲಿ ನಮಗೆ ತಿಳಿಸ್ತಾರೆ. ಹರಿದ್ರ ಸ್ನಾನ ಆಯಿತು, ಆಮೇಲೆ ಮಾಮೂಲಿ ನಿತ್ಯ ಸ್ನಾನ ಕಂಠ ಸ್ನಾನವನ್ನು ಹೇಳ್ತಾರೆ, ಅದಾದ ಮೇಲೆ ಹೀಗೆ ಅಭ್ಯಂಗ ಸ್ನಾನವನ್ನು ಹೇಳ್ತಾರೆ. ತೀರ್ಥ ಸ್ನಾನದ ಮಹತ್ವವನ್ನು ಬಹಳ ಸುಂದರವಾಗಿ ನಮಗೆ ಹೇಳ್ತಾರೆ. ಬಹಳ ಮಹತ್ವವಾದ ಸ್ಥಾನ ತೀರ್ಥ ಸ್ನಾನಕ್ಕೆ, ಅತಿ ವಿಶಿಷ್ಟವಾದದ್ದು. ಅದರಲ್ಲಿಯೂ ಸಹ ಸ್ತ್ರೀಯರಿಗೆ ತೀರ್ಥ ಸ್ನಾನ ಅತ್ಯಂತ ಅವಶ್ಯಕ ಅಂತ ಹೇಳ್ತಾರೆ. ಅರ್ಥಾತ್ ಪುರುಷರಿಗೆ ಅವಶ್ಯಕ ಅಲ್ಲ ಅಂತ ಅಲ್ಲ, ಸ್ತ್ರೀಯರಿಗೂ ಅದು ಬೇಕು ಅಂತ ಹೇಳ್ತಾರೆ. ಸುತೀರ್ಥೇಶು ವಪುರ್ಯಾಭಿ ಕ್ಷಾಲಿತಂ ತ್ಯಾಜಿತಂ ತುವ ತಾ ಲಾವಣ್ಯತರಂಗಿಣ್ಯ ಭವಂತಿ ಸುಲಕ್ಷಣ. ವಿಶೇಷಂಗ ಸಂಹಿತಾದಲ್ಲಿ ಈ ಮಾತನ್ನು ಹೇಳ್ತಾರೆ. ರವಿವಾರ ನಿರ್ಮಾಲ್ಯ ಪುಷ್ಪ, ಮಂಗಳವಾರ ಹುಣ್ಣಿಮೆ ತುಳಸಿ ಮೃತ್ತಿಕ, ಗುರುವಾರ ದೂರ್ವ, ಶುಕ್ರವಾರ ಗೋಮಯ. ದೂರ್ವ ಅದಕ್ಕೆ ಆ ದೂರ್ವ ಸಾಮಾನ್ಯವಾಗಿ ಇದೆಲ್ಲ ಗೋಮಯ ದೇವರಿಗೆ ಏರಿಸುವ ಪದ್ಧತಿ ಇಲ್ಲವೇ ಇಲ್ಲ. ಈ ದೂರ್ವ ಇತ್ಯಾದಿಗಳೆಲ್ಲ ಏನು ಹೇಳಿದ್ದಾರೆ, ದೇವರಿಗೆ ಏರಿಸಿದ್ದನ್ನು ಹಾಕುವುದರಿಂದ ವಿಶಿಷ್ಟವಾಗಿರತಕ್ಕಂತಹ ಫಲ ಅದಕ್ಕೆ ಇದೆ. ಹೂವು, ನಿರ್ಮಾಲ್ಯದ ಹೂವು, ನಿರ್ಮಾಲ್ಯದ ದೂರ್ವ, ತುಳಸಿ ಮೃತ್ತಿಕ ಅದನ್ನು ಸಾಕ್ಷಾತ್ ಆಗಿಯೇ ಹಾಕಬಹುದು. ಹೀಗೆ ಹಾಕಿ ಮತ್ತೆ ಅವತ್ತಿನ ದಿವಸ ಅಭ್ಯಂಗವನ್ನು ಮಾಡಬೇಕು ಅಂತ ಹೇಳಿ ತೀರ್ಥಸ್ನಾನದ ಮಹತ್ವವನ್ನು ಋಷ್ಯಶೃಂಗ ಸಂಹಿತ ಭಾರಿ ಮಹಾನುಭಾವ. ಮಳೇ ಇಲ್ಲ ಹೇಳ್ತಾರೆ, ಋಷ್ಯಶೃಂಗನ ಕರೆಸು ಅಂತ ಹೇಳ್ತಾರೆ. ಕಾಲಿಡ್ತಾರೆ, ಮೇಲೆ ಬಂದು ಅಂಥ ಅದ್ಭುತವಾದ ಬ್ರಹ್ಮಚರ್ಯವನ್ನು ಪಾಲನೆ ಮಾಡಿದ ಮಹಾಋಷಿಗಳು ಆ ಮಹಾನುಭಾವರು. ಅಂಥ ಮಹಾನುಭಾವರು ತಮ್ಮ ಸಂಹಿತೆಯಲ್ಲಿ ಈ ಒಂದೊಂದು ಗ್ರಂಥವು ನಿಜವಾಗಿ ಆ ಒಂದೊಂದು ಸ್ಮೃತಿ ಅದ್ಭುತ ಅಂತ ಅಂದರೆ ಭಾರಿ ಅದ್ಭುತ ಇದೆ. ಅವುಗಳನ್ನು ಓದಲಿಕ್ಕೆ ಪುಸ್ತಕ ಕೈಯಲ್ಲಿ ಹಿಡ್ಕೊಂಡು ಬಿಡ್ಲಿಕ್ಕೆ ಮನಸ್ಸಾಗೋದಿಲ್ಲ. ಅಷ್ಟು ಸುಂದರವಾದ ಧರ್ಮಗಳನ್ನು ಹೇಳ್ತಾ ಹೋಗ್ತಾರೆ. ಮೊದಲಿಗೆ ನನಗೂ ಬೇಸರ ಅನ್ನಿಸ್ತಿತ್ತು ಇವೆಲ್ಲ ಓದ್ತಾ ಇದ್ದರೆ. ನಾವು ಮಾಡೋದಿಲ್ಲ, ಇವುಗಳನ್ನು ಹೇಳ್ತಾರೆ, ಇವುಗಳನ್ನು ಓದೋ ಪ್ರಸಂಗ ಬರ್ತದಲ್ಲ. ಆದರೆ ಓದೋದು ರೂಢಿಯಾಗಿಬಿಟ್ಟಿದೆ. ಹೀಗಾಗಿ ಈಗ ಏನಿತ್ತು ಅವು ಹೇಳಿದ್ದಂತೂ ನಾವು ಮಾಡೋದಿಲ್ಲ ಅಂತ ಖಾತ್ರಿ ಆಗಿಬಿಟ್ಟಿದೆ. ಹೀಗಾಗಿ ಓದೋದಂತೂ ಓದೋಣ ಅಂತ ಹೇಳಿ ಓದೋದಂತೂ ಎಷ್ಟು ಧರ್ಮಗಳಿದ್ವು, ಎಷ್ಟು ಧರ್ಮಗಳನ್ನು ಪಾಲನೆ ಮಾಡ್ತಾ ಇದ್ವು. ಈಗ ನಮಗೆ ಅಷ್ಟು ಕೆಲಸ ಇಷ್ಟು ಕೆಲಸ ಅಂತ ನಾವರ್ತೇವೆ, ಋಷಿಗಳಿಗೆ ಎಷ್ಟು ಕೆಲಸ ಇತ್ತು. ಸ್ವಾಮಿಗಳು ಮೇಲಿನ ಮೇಲೆ ಅದೇ ಹೇಳ್ತಾ ಇರ್ತಾರೆ. ವೇದವ್ಯಾಸ ದೇವರಿಗೇನು ಕೆಲಸ ಇದ್ದಿದ್ದಿಲ್ವ? ದೇವರಿಗೇನು ಕೆಲಸ ಇದ್ದಿದ್ದಿಲ್ಲ ಭಗವಂತನಿಗೆ? ಈ ಅನಂತ ಪ್ರಪಂಚವನ್ನು ನಿಯಮನ ಮಾಡೋ ಕೆಲಸ ದೇವರಿಗೆ ಇದೆ. ಅದನ್ನು ಬಿಟ್ಟು ನಮಗಾಗಿ ಅವನು ಕೃಷ್ಣನಾಗಿ ಅವತಾರ ತಾಳಿ ಮಗನಾಗಿ ಹೇಗಿರಬೇಕು ಅಂತ ತೋರಿಸ್ಕೊಳ್ಳಿಕ್ಕೆ ಕೃಷ್ಣ ಬರ್ತಾನಲ್ಲ, ಅವನಿಗೇನು ಕೆಲಸ ಇದ್ದಿದ್ದಿಲ್ವಾ ಅಂತ ಮಹಾಸ್ವಾಮಿಗಳು ಮೇಲಿಂದ ಮೇಲೆ ಈ ಮಾತನ್ನು ನಮಗೆ ಹೇಳ್ತಾರೆ. ಹಾಗೆ ಇಲ್ಲೇ ಮಹಾನುಭಾವರಿಗೆ ಏನು ಕೆಲಸ ಇದ್ದಿದ್ದಿಲ್ವಾ? ಅಲ್ಲ ಅನ್ನಿಸ್ತದೆ ನಮಗೆ. ಇಷ್ಟೆಲ್ಲ ಧರ್ಮ ಯಾವಾಗ ಮಾಡ್ತಾ ಇದ್ರು ಅಂತ ಅನ್ನಿಸ್ತದೆ. ಅವರು ಯಾವಾಗ ಅಗ್ನಿಹೋತ್ರ ಮಾಡ್ತಾ ಇದ್ರು, ಯಾವಾಗ ಪಾಠ ಪ್ರವಚನ ಮಾಡ್ತಾ ಇದ್ರು, ಯಾವಾಗ ಈ ಧರ್ಮಗಳನ್ನು ಏನು ಒಂದ ಎರಡು ಅವ್ರು ಹೇಳಿದ್ದು, ಅವ್ರು ಹೇಳಿದ್ದಾರೆ ಅಂದರೆ ಎಲ್ಲ ಮಾಡಿರಲೇಬೇಕಲ್ಲ. ನಮ್ಮ ಹಾಗೆ ಅಲ್ಲ, ಮಾಡದೇ ಇದ್ದದ್ದನ್ನು ಹೇಳೋರಲ್ಲ ಅವರು ಯಾವುದು ಮಾಡಲೇಬೇಕು, ಯಾವುದು ತಾವು ಮಾಡ್ತಾನೇ ಇದ್ದಾರೆ ಅದನ್ನೇ ಹೇಳೋದು. ಸಂಕ್ಷಿಪ್ತವಾಗಿ ಆದರೂ ಮಾಡಬೇಕು ಅಂತ ಹೇಳಿದ್ದಾರೆ. ವಿಸ್ತಾರವಾಗಿ ಮಾಡಲಿಕ್ಕೆ ಯಾವುದೂ ಆಗೋದಿಲ್ಲ. ಆದರೆ ಯಾವ ಕರ್ಮ ಹೆಚ್ಚು, ಯಾವ ಕರ್ಮ ಕಡಿಮೆ, ಆ ತಾರತಮ್ಯ ತಿಳ್ಕೊಳ್ಳೋದೇನಿದೆ ಅಲ್ಲ, ಅಲ್ಲೇ ಜಾಣ್ಮೆ. ನಾವು ಯಾವುದು ಪ್ರಧಾನವಾಗಿ ಮಾಡಬಾರ್ದು ಅದನ್ನು ಬಹಳ ಹೊತ್ತು ಮಾಡಿಬಿಡ್ತೇವೆ, ಯಾವುದು ಪ್ರಧಾನ ಮಾಡಬೇಕು ಅದನ್ನು ಸ್ವಲ್ಪ ಹೊತ್ತಿನಲ್ಲಿ ಮಾಡಿ ಮುಗಿಸ್ಬಿಡ್ತೇವೆ.
ನಮ್ಮ ಹಣೆ ಬರಹ ಹೀಗಾಗಿಬಿಡ್ತದೆ. ಆದರೆ ಅವರೆಲ್ಲ ಹಾಗಲ್ಲ, ಎಲ್ಲ ತಿಳಿದವರು. ಪ್ರತಿಯೊಂದು ಧರ್ಮವನ್ನು ಸಂಕ್ಷೇಪವಾಗಿ ಅವರು ಮಾಡಿ ತೋರಿಸಿದ್ದಾರೆ. ಅಂಥ ಮಹಾನುಭಾವರು ಹೇಳ್ತಾರೆ, ಸುತೀರ್ಥೇಶು ವಪುರ್ಯಾಭಿ ಕ್ಷಾಲಿತಂ ತ್ಯಾಜಿತಂ ತುವ. ಸ್ತ್ರೀಯರಿಗೆ ಸಾಮಾನ್ಯವಾಗಿ ಒಂದು ಅಪೇಕ್ಷೆ, ಸುಂದರವಾಗಿರಬೇಕು. ತಪ್ಪಲ್ಲ, ಯಾಕೆಂದರೆ ಅದೊಂದು ಗುಣ ಅಂತ ಹೇಳಿದ್ದಾರೆ. ತಾತ್ಪರ್ಯದಲ್ಲಿ ನೀವು ಕೇಳಿದ್ದೀರಿ, ಆ ಸೌಂದರ್ಯ ಅಂತ ಅನ್ನೋದು ಸ್ತ್ರೀಯರಲ್ಲಿಯೇ ಭಕ್ತಿ ಮುಂತಾದ ಗುಣಗಳಿಗೆ ಅದು ಕಾರಣವಾಗಿದೆ ಅಂತ ಶ್ರೀಮದಾಚಾರ್ಯ ಹೇಳಿದ್ದಾರೆ. ಅನ್ನೋದಕ್ಕಾಗೇನೆ ಪುರಾಣಗಳಲ್ಲಿ ಸ್ತ್ರೀಯರ ಪ್ರಸಂಗ ಬಂದಾಗ ಅವರು ಯೋಗ್ಯತೆ ಉಳ್ಳವರಾಗಿದ್ದರೆ, ಅವರು ಮುಕ್ತಿಯೋಗ್ಯರಾಗಿದ್ದರೆ ಅವರ ರೂಪದ ವರ್ಣನೆಯನ್ನು ಮಾಡ್ತಾರೆ. ರೂಪದ ವರ್ಣನೆ ಮಾಡುವ ಉದ್ದೇಶ ಒಂದೇ, ಯತ್ರ ರೂಪಂ ತತ್ರ ಗುಣಾಃ ಭಕ್ತ್ಯಾದ್ಯಾಃ ಸ್ತ್ರೀಷು ನಿತ್ಯಃ. ಎಲ್ಲಿ ರೂಪ ಇದೆಯಲ್ಲ ಅಲ್ಲಿ ಭಕ್ತಿಯಾದಿ ಗುಣಗಳಿರ್ತವೆ ಅಂತ ಅನ್ನೋದಕ್ಕಾಗಿ ಆ ರೂಪದ ವರ್ಣನೆಯನ್ನು ಮಾಡ್ತಾರೆ. ಅನ್ನೋದಕ್ಕಾಗಿ ರೂಪ ಬೇಕು ಅಂತ ಹೇಳಿ ಸ್ತ್ರೀಯರ ಅಪೇಕ್ಷೆ ಮಾಡಬೇಕು, ತಪ್ಪಲ್ಲ. ಯಾಕೆಂದರೆ ಆ ರೂಪದಲ್ಲಿ ಏನೇ ಭಕ್ತಿಯಾದಿ ಗುಣಗಳೆಲ್ಲ ಇವೆ. ಈಗ ಹೇಗೋ ಹೋಗಿಬಿಟ್ಟಿದ್ದೇವೆ, ಈಗಿಂದ ಮುಗಿದೋಯ್ತು. ಇನ್ನು ಮುಂದಿನ ಜನ್ಮದಲ್ಲಿ ಸೌಂದರ್ಯವನ್ನು ಪಡಿಬೇಕಲ್ಲ. ಸೌಂದರ್ಯವನ್ನು ಪಡಿಬೇಕಾದರೆ ತೀರ್ಥ ಸ್ನಾನವನ್ನು ಮಾಡಿ ಅಂತ ಹೇಳ್ತಾರೆ ಋಷಿಗಳು. ಋಷೇಶ್ವರಂಗರು ಹೇಳ್ತಾರೆ, ಮಹಾಬ್ರಹ್ಮಚಾರಿಗಳು ಅವರು ಸ್ತ್ರೀಯರಿಗೆ ಒಂದು ಉಪದೇಶವನ್ನು ಮಾಡ್ತಾರೆ. ವಿಶೇಷವಾಗಿ ಸ್ತ್ರೀಯರು ಸೌಂದರ್ಯವತಿಯರಾಗಬೇಕಾದರೆ, ಅರ್ಥಾತ್ ಬರೀ ಸೌಂದರ್ಯ ಮಾತ್ರ ಅಲ್ಲ, ಅಲ್ಲಿ ಅಡಕವಾದ ಭಕ್ತಿಯಾದಿ ಗುಣಗಳು ಅವೆಲ್ಲ ಬರಬೇಕು ಅಂತಾದರೆ ಸುತೀರ್ಥೇಶು ಅಪುರ್ಯಾಭಿ ಕ್ಷಾಲಿತಂ. ಒಳ್ಳೆ ತೀರ್ಥಗಳು, ಗಂಗಾ, ಗೋದಾವರಿ, ಕೃಷ್ಣ, ಮಹಾನದಿಗಳೇನಿದೆಯಲ್ಲ ಎಲ್ಲ ತೀರ್ಥಗಳಲ್ಲಿ ಸ್ನಾನ ಮಾಡಲಿಕ್ಕಂತೂ ಸರ್ವಥಾ ಸಾಧ್ಯವಿಲ್ಲ. ಅಥವಾ 33 ಕೋಟಿ ತೀರ್ಥಗಳಿವೆ ಅಂತ ಹೇಳಿದ್ದಾರೆ. 33 ಕೋಟಿ ಅಲ್ಲ, ಮಹಾನದಿಗಳಲ್ಲೇನೆ ಎಲ್ಲ ಸ್ನಾನ ಮಾಡಲಿಕ್ಕೆ ನಮಗಾಗೋದಿಲ್ಲ, 100 ವರ್ಷ ಇದ್ದರೂ ಸಹ. ಅನ್ನೋದಕ್ಕಾಗಿ ಸುತೀರ್ಥೇಶು, ಹತ್ತಿರ ಇದೆಯಲ್ಲ ಕಾವೇರಿ, ಪ್ರಸಂಗ ಬಂದ ಹಾಗೆಲ್ಲ ಹೋಗಿ ಸ್ನಾನ ಮಾಡಿ ಬರಬೇಕು. ಸುತೀರ್ಥೇಶು ಅಪುರ್ಯಾಭಿ ಕ್ಷಾಲಿತಂ. ಯಾರ ದೇಹ ಒಳ್ಳೆ ತೀರ್ಥಗಳಲ್ಲಿ ಯಾರು ಸ್ನಾನ ಮಾಡಿದ್ದಾರೆ, ತ್ಯಾಜಿತಂ ತುವ. ಯಾರು ದೇಹವನ್ನು ಆ ತೀರ್ಥದಲ್ಲಿ ಬಿಟ್ಟಿದ್ದಾರೆ, ಹಾಗಾದರೆ ಸ್ತ್ರೀಯರು ದೇಹವನ್ನು ನದಿಯಲ್ಲಿ ಬಿಡಬೇಕೆ, ಆತ್ಮಹತ್ಯೆಯನ್ನು ಮಾಡಿಕೊಳ್ಳಬೇಕೆ? ಸರ್ವಥಾ ಶಾಸ್ತ್ರ ಒಪ್ಪೋದಿಲ್ಲ. ಹಾಗಾದರೆ ಇದಕ್ಕೆ ಅರ್ಥ ಏನು ಅಂತ ಅಂದರೆ, ಅವರ ಅಸ್ಥಿಗಳನ್ನು ಆ ನದಿಗಳಲ್ಲಿ ಸೇರಿಸೋದು ಅಂತ ತಾತ್ಪರ್ಯ. ಅವರು ತಮ್ಮ ದೇಹತ್ಯಾಗವನ್ನು ಮಾಡುವುದು ಅಂತ ಸರ್ವಥಾ ಅಭಿಪ್ರಾಯವಲ್ಲ. ದೇಹತ್ಯಾಗ ಮಾಡಿದ ಮೇಲೆ ಅವರ ಅಸ್ಥಿಗಳನ್ನು ಗಂಗಾ ನದಿಯಲ್ಲಿ ಹಾಕೋದು. ಇದರಿಂದ ಏನು ಅಂತ ಜನ ಎಲ್ಲ ಅಂತಾರೆ. ಆದರೆ ಏನು ಅಂತ ಋಷೇಶ್ವರಂಗರು ಹೇಳ್ತಾರೆ. ಇವತ್ತಿನ ವಿಜ್ಞಾನಿಗಳು ಬೇಕಾದಷ್ಟು ವಿಷಯವನ್ನು ತಿಳ್ಕೊಂಡಿರ್ಬೋದು, ಇಲ್ಲ ಅಂತ ಅನ್ನೋದಿಲ್ಲ. ಆದರೆ ಋಷೇಶ್ವರಂಗರಂಥ ವಿಜ್ಞಾನಿಗಳು ಮಾತ್ರ ಅವರಲ್ಲ. ಅವರು ಎಲ್ಲವನ್ನೂ ತಿಳಿದವರು, ಇಹಪರವನ್ನು ತಿಳಿದವರವರು. ಆದರೆ ಇವರು ಬರೀ ಇಹವನ್ನು ಮಾತ್ರ ತಿಳಿಯಲು ಪ್ರಯತ್ನ ಮಾಡಿದವರು, ಅದನ್ನು ಪೂರ್ಣವಾಗಿ ತಿಳಿದವರಲ್ಲ. ಋಷೇಶ್ವರಂಗರು ಇಹಪರವನ್ನು ತಿಳಿದ ವಿಜ್ಞಾನಿಗಳು. ಅವರಂತಾರೆ, ಯಾರ ದೇಹದ ಅಸ್ಥಿಗಳು ಆ ಸುತೀರ್ಥಗಳಲ್ಲಿ ಬಿದ್ದಿವೆಯಲ್ಲ ಅವರೂ ಸಹ ಲಾವಣ್ಯ ತರಂಗಿಣ್ಯ. ಯಥಾ ಪುಣ್ಯವನ್ನು ಹೇಳ್ತಾ ನೋಡಿ, ಬರೀ ಲಾವಣ್ಯ ಬರ್ತದೆ ಅಂತ ಅಲ್ಲ, ಲಾವಣ್ಯ ಏನಿದೆಯಲ್ಲ ಅವರಿಗೆ ತರಂಗವಾಗಿ ತೆರೆಯಾಗಿ ಬರ್ತದೆ ಅಂತ ಹೇಳ್ತಾರೆ. ಸಣ್ಣ ಹುಡುಗರಿದ್ದಾಗ ಸೌಂದರ್ಯ ಇರೋದಿಲ್ಲ ಕೆಲವರಿಗೆ, ಹೇಗೋ ಹಾಗೆ ಇರ್ತಾರೆ. ಯುವಕರಾದ ಮೇಲೆ ಸೌಂದರ್ಯ ಬರ್ತದೆ, ಯುವಕರಾದಾಗ ಇರ್ತವೆ. ಆದರೆ ಆ ತಾರತಮ್ಯ ಕಳೆದಂತೆ ಮತ್ತೆ ರೂಪ ಹೋಗ್ಬಿಡ್ತಾರೆ. ಆದರೆ ಕೆಲವರು ಇರ್ತಾರೆ, ಸ್ತ್ರೀಯರು ಪುರುಷರು ಇರ್ತಾರೆ, ಎಷ್ಟೇ ವೃದ್ಧರಾದರೂ ಸಹ ವಾರ್ಧಕ್ಯ ಮಾತ್ರ ಅವರ ದೇಹದಲ್ಲಿ ಕಾಣ್ತಾ ಇರೋದಿಲ್ಲ. ಯಾಕವಲ್ಲ ಇದೆ. ಸುತೀರ್ಥಗಳಲ್ಲಿ ಇದೊಂದು ಅಂತ ಅಲ್ಲ, ಈ ತರಹದ ಅನೇಕ ಉಪಾಯಗಳಿವೆ. ಲಾವಣ್ಯ ಸೌಂದರ್ಯ ಏನಿದೆಯಲ್ಲ ಅದು ಹುಟ್ಟಿನಾಗಿನಿಂದ ಸಾಯುವ ತನಕ ತೆರೆಯಾಗಿ ಆ ಲಾವಣ್ಯ ಅವರ ದೇಹದಲ್ಲಿ ಬರಬೇಕು ಅಂತಾದರೆ, ಇವತ್ತು ನಾವು ಅದನ್ನು ಸ್ಟಿಫ್ನೆಸ್ ಅಂತೆ, ಆ ತರಹದ ಅದೊಂದು ಕಾಯ್ಕೊಳ್ಬೇಕಾದ್ರೆ ಅದು ಯೋಗ ಇವು ಅವೆಲ್ಲ ನಿಮಿತ್ತ. ಆದರೆ ಪ್ರಧಾನವಾದ ಸಾಧನೆ ಯಾವುದು ಅಂತಂದರೆ ತೀರ್ಥಕ್ಷೇತ್ರಗಳಲ್ಲಿ ಸ್ನಾನ, ತೀರ್ಥಕ್ಷೇತ್ರಗಳಲ್ಲಿ ಅಸ್ಥಿಗಳ ವಿಸರ್ಜನ. ಇದರಿಂದ ಈ ತರಹದ ಪ್ರಯೋಜನ ಇದೆ ಅಂತ ಅನ್ನೋದನ್ನು, ಆ ತೀರ್ಥದ ಮಹತ್ವವನ್ನು ಬಹಳ ಸುಂದರವಾಗಿ ನಮಗೆ ತಿಳಿಸ್ತಾರೆ. ಮುಂದೆ ಮತ್ತೆ ಆ ಹರಿದ್ರಾ ಸ್ನಾನದ ಮಹಿಮೆಯನ್ನು ಒಂದು ಮಾತಲ್ಲಿ ಹೇಳ್ತಾರೆ. ಹರಿದ್ರಾ ಸಹಿತೇನೈವ ಸ್ನಾತ್ವಾ ಶುಕ್ಲಂಬರಾವೃತ ಕೇಶ ಪ್ರಸಾಧನಂ ಕೃತ್ವ ಕಬರ್ಯಾ ಬದ್ಧ್ವಾ ಕಬರಿಕಾಂಕುಚೈ ದಾಸೀನ್ ದಾಸಸುತಾನ್ ಭೃತ್ಯಾನ್ ತತ್ರ ಕರ್ಮಸು ಯೋಜನೆ. ಹರಿದ್ರಾ ಸಹಿತವಾಗಿ ಸ್ನಾನವನ್ನು ಮಾಡಿ ದಾಸಿಯರು, ಮನೆಯಲ್ಲಿ ಕೆಲಸ ಮಾಡುವ ಆಳುಗಳೇನಿದ್ದಾರಲ್ಲ ಅವರೆಲ್ಲರಿಗೆ ಹೇಳಿ ಇಂತಿಷ್ಟ ಕೆಲಸವನ್ನು ಮಾಡು ಅಂತ ಹೇಳಿ ಆಯಾ ಕೆಲಸದ ನಿಯೋಗವನ್ನು ಅವರಿಗೆ ಮಾಡಬೇಕು ಅಂತ ನಮಗೆ ಆ ಸ್ಮೃತಿಯಲ್ಲಿ ವಶಿಷ್ಠ ಸ್ಮೃತಿಯಲ್ಲಿ ವಶಿಷ್ಠರು ಈ ರೀತಿಯಾದ ಮಾತನ್ನು ನಮಗೆ ತಿಳಿಸ್ತಾರೆ.